ಮಾತ್ರ ಜ್ಞಾಪಕ ಇದೆ ಗೊತ್ತಿಲ್ಲ. ಅದಕ್ಕೋಸ್ಕರ ಸ್ವಾಮಿಗಳು ಸಾರಾಂಶನ ಹೇಳಿ ಏಕೆಲ್ಲ ಮರೆತು ಬಿಟ್ಟಿದ್ರೆ ಮತ್ತೆ ಇನ್ನೊಂದ್ಸಲ ಜ್ಞಾಪಿಸಿದಾಗುತ್ತೆ. ಈ ಜ್ಞಾಪಕ ಇದೆಯೋ ಏನಾದ್ರು? 18ನೇ ಅಧ್ಯಾಯ ಯಾವ ರೀತಿ ಪ್ರಾರಂಭ ಆಗುತ್ತೆ? ತ್ಯಾಗ ಮತ್ತು ಸನ್ಯಾಸ ವಿಶ್ಲೇಷಣೆ ಮಧುಸೂದನನೇ ಸನ್ಯಾಸ ತ್ಯಾಗಗಳ ತತ್ವವನ್ನು ವಿಂಗಡಿಸಿ ಹೇಳು. ಸನ್ಯಾಸ ತ್ಯಾಗ ಎರಡನ್ನೂ ವಿವರವಾಗಿ ಹೇಳು ಅಂತ ಕೇಳಿದ್ರು. ಇವಾಗ ಸನ್ಯಾಸ ಅನ್ನತಕ್ಕಂಥದ್ದು ತ್ಯಾಗ ಅನ್ನತಕ್ಕಂಥದ್ದು ಇವೆರಡು ಇದ್ರೇ ಮನುಷ್ಯ ನೆಮ್ಮದಿಯಾಗಿ ಸಂತೋಷ ಇರಲಿಕ್ಕೆ ಸಾಧ್ಯ. ಭೋಗ ಇದ್ದರೆ ಸುಖ ಇಲ್ಲ. ನಾವು ಅಂದ್ಕೊಳ್ತೀವಿ ಭೋಗ ಅನುಭವಿಸೋದು ಸುಖ ಅಂತ. ಆದರೆ ಗಲಾಟೆ ಮಾಡಿಸ್ಬೇಡಿ ಮಕ್ಕಳನ್ನು. ತ್ಯಾಗದಲ್ಲಿ ಆನಂದ ನಾನು ಹೇಳಿದ್ದೆ. ಈಗ ಮನೆಯಲ್ಲಿ ಹೆಂಗಸು ಅಡುಗೆ ಮಾಡ್ತಾರೆ, ಮಾಡಿದೋಳು ಮೊದಲು ನಾನು ತಿನ್ಬಿಡ್ತೀನಿ, ಆಮೇಲೆ ಉಳಿದಿದ್ದು ಬೇರೆಯವ್ರಿಗೆ ಹಾಕ್ತೀನಿ ಅಂತ ತಾನು ಮೊದಲು ತಿಂದು ಬೇರೆಯವ್ರಿಗೆ ಹಾಕಿದ್ರೆ ಸಂತೋಷವೋ ಅಥವಾ ಎಲ್ರಿಗೂ ಬಡಿಸಿ ಉಳಿದಿದ್ದು ತಿಂದರೆ ಸಂತೋಷ? ಅಥವಾ ಇಲ್ಲಿ ಮಾತ್ರ ಹಾಗೆ ಹೇಳ್ತಿರೋ? ಇಲ್ಲ, ಇನ್ನೂ ಅಷ್ಟು ಕೆಟ್ಟಿಲ್ಲ ಸಮಾಜ. ಕೆಟ್ಟಿದೆ, ಅದು ಅಷ್ಟು ಮಟ್ಟಿಗೆ ಕೆಟ್ಟಿಲ್ಲ. ಹೌದಾ? ಅಂದಾಗ ತ್ಯಾಗದಲ್ಲಿ ಆನಂದ. ಹೌದಾ? ಇದು ಸನ್ಯಾಸ ಅಂದರೆ ಒಬ್ಬನೇ ಇರ್ತಾನೆ, ಅವನ ಹತ್ರ ಕಳ್ಕೊಳ್ಳತಕ್ಕಂಥದ್ದು ಏನೂ ಇಲ್ಲ. ಯಾವುದಿದೆಯೋ ಅದನ್ನು ಕಳ್ಕೊಳ್ಳೋಕ್ಕಾಗಲ್ಲ. ಹೌದಾ? ಇನ್ನು ಆನಂದವೇ ಆನಂದ. ಅದು ಇದು ಸಾಕಷ್ಟು ಸಲ ಬರುತ್ತೆ ಭಗವದ್ಗೀತೆಯಲ್ಲಿ. ಇಲ್ಲಿ ಸ್ಪಷ್ಟವಾಗಿ ವಿವರ ಮಾಡಿ ಹೇಳು ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಪರಮಾತ್ಮ ಸಮಾಧಾನ ಕೊಡ್ತಾನೆ. ಕಾಮ್ಯಕರ್ಮ ಬಿಡುವುದನ್ನು ಸನ್ಯಾಸವೆಂದು, ಸರ್ವಕರ್ಮ ಫಲ ತ್ಯಾಗವೆಂದು ಕರೆಯುತ್ತಾರೆ. ಕಾಮ್ಯಕರ್ಮಗಳು ಬಿಡತಕ್ಕಂಥದ್ದು ಸನ್ಯಾಸ. ಸನ್ಯಾಸ ಅಂದರೆ ವಾಸ್ತವಿಕವಾಗಿ ಈ ಕರ್ಮಗಳಿಂದ ನಾವು ನೆಮ್ಮದಿಯನ್ನು ಪಡೆಯಲಿಕ್ಕೆ ಸಾಧ್ಯವಿಲ್ಲ. ನೆಮ್ಮದಿ ಅಥವಾ ಮೋಕ್ಷ ಇದನ್ನು ಪಡೀಲಿಕ್ಕೆ ಕರ್ಮಗಳಿಂದ ಸಾಧ್ಯವಿಲ್ಲ ಅಂತ ಯಾರು ಚೆನ್ನಾಗಿ ವಿವೇಕ ಮಾಡಿಕೊಂಡು ಪರೀಕ್ಷಲೋಕಾನ್ ಕರ್ಮಚಿತ್ತಾನ್ ನಿರ್ವೇದಮಾಯಾತ್ ಬ್ರಾಹ್ಮಣರು ಬ್ರಹ್ಮಲೋಕ ಪರ್ಯಂತಂ, ಬ್ರಹ್ಮಲೋಕಕ್ಕೆ ಹೋದ್ರೂ ಅಲ್ಲೂ ನೆಮ್ಮದಿಯಾಗಿರೋಕ್ಕಾಗಲ್ಲ. ಅಲ್ಲೂ ಮತ್ತೆ ಉಪದೇಶ ನಡಿಬೇಕಂತಾರೆ. ಇಲ್ಲಿ ಉಪದೇಶ ಕೇಳಿದಾಗೆಲ್ಲ ನಿಂತು ಮಾಡ್ತಿದ್ದ, ಅದೇ ಸಂಸ್ಕಾರ ಇದೆ. ಏನೋ ಕರ್ಮ ಮಾಡ್ಕೊಂಡು ಬ್ರಹ್ಮಲೋಕಕ್ಕೆ ಹೋದ, ಅಲ್ಲೂ ನಿದ್ದೆ ಮಾಡ್ತಾನೆ. ಮತ್ತು ಏನು ಮಾಡಬೇಕು? ಮತ್ತೆ ಕರೆನಡಿಗೆ ಬರಬೇಕು, ಮತ್ತೆ ಪೃಥ್ವಿ ಮೇಲೆ ಜನ್ಮ ಬರುತ್ತೆ. ಆದ ಕಾರಣ ಏನು ಮಾಡಿದ್ರೂ ಕರ್ಮದಿಂದ ಮೋಕ್ಷ ಪಡೆಯಲಿಕ್ಕಾಗಲ್ಲ ಅಂತ ಚೆನ್ನಾಗಿ ಯಾರು ವಿವೇಕ ಆಗಿದೆಯೋ ಆ ಕರ್ಮ ಅನ್ನತಕ್ಕಂಥದ್ದನ್ನು ಸಂಪೂರ್ಣ ಬಿಡಬೇಕು ಅಂದಾಗ ಬಿಟ್ಬಿಟ್ಟು ಸುಮ್ಮನೆ ಇರಲಿಕ್ಕಾಗಲ್ಲ. ಶಾಸ್ತ್ರ ಪ್ರಕಾರ ಸನ್ಯಾಸ ತೊಗೊಂಡ್ರೆ ಬಿಡಬೇಕು. ಹಾಗೆ ಕರ್ಮಕ್ಕೆ ಸನ್ಯಾಸ ತಗೊಳ್ತಾರೆ. ಆದರೆ ಗೃಹಸ್ಥೀಯದಲ್ಲಿರೋರು ಏನು ಮಾಡಬೇಕು? ಸನ್ಯಾಸ ತಗೊಳ್ಳಿಕ್ಕಾಗಲ್ಲ. ಹೌದಾ? ಅಂದಾಗ ಈ ನಿತ್ಯ ನೈಮಿತ್ಯ ಕರ್ಮಗಳು ಮಾತ್ರ ಮಾಡಬೇಕು. ಆ ಮಾಡತಕ್ಕಂಥ ಸಮಯದಲ್ಲಿ ಸರ್ವಕರ್ಮ ಫಲತ್ಯಾಗ, ಯಾವುದೇ ಆಸೆ ಇಲ್ದಿರ ಮಾಡಬೇಕು. ಕರ್ಮಗಳನ್ನು ಬಿಡುವುದನ್ನು ಸನ್ಯಾಸವೆಂದು, ಸರ್ವಕರ್ಮ ಫಲತ್ಯಾಗವನ್ನು ತ್ಯಾಗವೆಂದು ಕರೆಯುತ್ತಾರೆ. ಸನ್ಯಾಸ ತ್ಯಾಗ ಎಂಬ ಎರಡು ಶಬ್ದಗಳಿಗೂ ಬಿಡುವುದೆಂಬ ಒಂದೇ ಅರ್ಥವಿರುವುದು. ಬಿಡತಕ್ಕಂಥದ್ದು, ತ್ಯಾಗ ಮಾಡತಕ್ಕಂಥದ್ದು ಎರಡಕ್ಕೂ ಅರ್ಥ
ಆತ್ಮಜ್ಞಾನಿ ಎಲ್ಲರ ಮುಮುಕ್ಷುವು ಕರ್ಮವನ್ನು ಬಿಡಬೇಕೆಂದು ಕೆಲವರು ಹೇಳುತ್ತಾರೆ. ಇಲ್ಲಿ ಸ್ವಲ್ಪ ಚೆನ್ನಾಗಿ ಕೇಳಿ. ಆತ್ಮಜ್ಞಾನಿ ಎಲ್ಲರ ಮುಮುಕ್ಷುವು ತಾನು ಸ್ವಸ್ವರೂಪ ಏನು ಅರ್ಥ ಮಾಡ್ಕೊಂಡಿಲ್ಲ. ಮುಮುಕ್ಷತ್ವ ಕೂಡ ನಿಜವಾಗ್ಲೂ ಮೋಕ್ಷ ಬೇಕು ಅನ್ನೋ ನಿಧಿಯನ್ನು ಇದೆ ಅಷ್ಟೇ, ಬಾಯಿ ಮಾತಲ್ಲಿ. ಮೋಕ್ಷ ಕೊಡ್ತೀನಿ ಅಂದರೆ ಒಪ್ಪಲ್ಲ. ಯಾರೋ ಪಂಡಿತರು ಒಂದ್ಸಲ ಕಠೋಪನಿಷತ್ತು ಕೊಟ್ಟಿದ್ದು ಅವ್ರಿಗೆ ಪ್ರವಚನ ಮಾಡಲಿಕ್ಕೆ. ಆ ಸಭೆಗೆ ನಾನು ಅಧ್ಯಕ್ಷ. ಈ ಅಧ್ಯಕ್ಷ ಎಲ್ಲ ನಿಜವಲ್ಲ, ನಾವು ಒಪ್ಕೊಳ್ಳೋದೇ ಇಲ್ಲ. ಯಾಕೆ ಅವ್ರು ಹೇಳಿದ್ದನ್ನೆಲ್ಲ ಎಷ್ಟು ಅನ್ಬೇಕು. ಕಠೋಪನಿಷತ್ತು ಹೇಳ್ತಾ ಇದ್ದಾರೆ, ಸರಿಯಾಗಿ ಹೇಳಲೇ ಇಲ್ಲ. ಒಳ್ಳೆ ಪಂಡಿತರು, ಸಚ್ಚಿದಾನಂದ ಸತ್ಸಂಗನೇ ಅಧ್ಯಯನ ಮಾಡಿದ್ದಾರೆ, ಸರಿಯಾಗಿ ಹೇಳಲಿಲ್ಲ. ಆಮೇಲೆ ನಾನು ಇನ್ನೊಬ್ಬ ಪಂಡಿತನ ಕೇಳಿದೆ, ಯಾಕೆ ಕಠೋಪನಿಷತ್ತು ಸರಿಯಾಗಿ ಹೇಳಲಿಲ್ಲ ಅಂತ. ಅವ್ರಿಗೊಂದು ಸಮಸ್ಯೆ ಇದೆ. ಏನು ಸಮಸ್ಯೆ? ಅವ್ರು ಶ್ರೀಮತಿಯವರು ಡೈವರ್ಸ್ ಮಾಡಬೇಕು ಅಂತ ಹೇಳ್ತೀವಿ. ಇವ್ರನ್ನ ಡೈವರ್ಸ್ ಶ್ರೀಮತಿಯವರು ಡೈವರ್ಸ್ ಮಾಡಬೇಕು ಅಂತಿದ್ದಾರೆ, ಡೈವರ್ಸನ್ನು ಬಿಟ್ಬಿಟ್ಟು ಹೊರಟೋಗ್ಬೇಕು ಅಂತಿದ್ದಾರೆ. ಅದು ಅವ್ರ ಸಮಸ್ಯೆ ಅಂತ. ನಾನು ಹೇಳಿದೆ, ಇಷ್ಟು ವೇದಾಂತ ಅಧ್ಯಯನ ಮಾಡಿದ್ದಾರೆ, ಇದು ಬಂಧನ ಎಲ್ಲ ಬಿಡಿಸ್ಕೊಳಕ್ತಾನೆ ಅಧ್ಯಯನ ಮಾಡಿರೋದು. ಆಕೆನೇ ಹೊರಟೋಗ್ತೀನಿ ಅಂದರೆ ಹಬ್ಬ ಎಷ್ಟು ಪುಣ್ಯ ಮಾಡಿದ್ದು ನಾವು, ಹೊರಡಮ್ಮ ಏನೇನು ಬೇಕು ಎಲ್ಲ ತೊಗೊಂಡೋಗಿ ಅಂತೇಳಿ ಕಳಿಸ್ಬಿಟ್ಟು ಹಾಯಾಗಿರ್ಬೋದಿಲ್ಲ. ಅದು ಯಾಕೆ ಸಮಸ್ಯೆ ಇದೆ? ಅದಕ್ಕೆ ಅವ್ರು ಹೇಳಿದ್ರು, ನಾವು ಮೋಕ್ಷ ಬೇಕು ಅಂತೀವೋ ಹೊರತು ನಿಜವಾದ ಮೋಕ್ಷ ಸಿಗುತ್ತೆ ಅಂದರೆ ಒಪ್ಪಲ್ಲ. ಬಾಯಿ ಮಾತಲ್ಲಿ ಹೇಳ್ತಿರ್ತೀವಿ. ಅದೇ ನಾನು ಮಹರ್ಷಿಗಳು ಹೋಗ್ತಾ ಇದ್ರಂತೆ. ಎಲ್ಲಿ ಹೋಗ್ತಾರೆ ಅಂದರೆ ವೈಕುಂಠಕ್ಕೆ ಹೋಗ್ತೀನಿ ಅಂತಂತೆ. ಇಬ್ಬರು ತಪಸ್ ಮಾಡ್ತಿದ್ರಂತೆ. ನಮಗೆ ಮೋಕ್ಷ ಯಾವಾಗ ಸಿಗುತ್ತೆ ಕೇಳ್ಕೊಂಬನ್ನಿ ಶ್ರೀಮನ್ನಾರಾಯಣನ ಅಂತ. ಸರಿ ಹೋದರು. ಅಲ್ಲಿ ಶ್ರೀಮನ್ನಾರಾಯಣ ಕೇಳಿದ್ರು. ಮತ್ತು ವಾಪಸ್ ಬರ್ತಿರ್ಬೇಕಾದ್ರೆ ಇವರಿಬ್ಬರು ಕಾದಿದ್ರು ಯಾವಾಗ ಸಿಗುತ್ತೋ ಮೋಕ್ಷ ಅಂತ. ಅಂದರೆ ನಾನು ಮನುಷ್ಯರು ಸಾಮಾನ್ಯವಾಗಿ ಮುಂದಕ್ಕೆ ಏನಾಗಬೇಕು ಅನ್ನೋದು ಚೆನ್ನಾಗಿ ಯೋಚನೆ ಮಾಡೋರು ಮಾತಾಡ್ತಾರೆ. ಅದೇ ತಂದೆಗೆ ತಮಾಷೆ ನೋಡ್ತಾರೆ ಅಂತಾರೆ. ನಿಜವಲ್ಲ ಆ ಥರ ಇಲ್ಲ, ಮಾತು ತಪ್ಪು. ನಾಲ್ಕು ಮಹರ್ಷಿ ತಂದೆಗೆ ತಮಾಷೆ ನೋಡ್ತಾನೆ. ಮುಂದಕ್ಕೆ ಏನಾಗಬೇಕು ಲೋಕ ಕಲ್ಯಾಣಕ್ಕೆ ಏನು ಮಾತಾಡೋದು ಯಾವ ರೀತಿ ನಡೆಯುತ್ತೆ ಅನ್ನೋದಕ್ಕೆ ಸ್ವಲ್ಪ ರಿವರ್ಸ್ ಮಾಡಿ ಹೇಳ್ತಾರೆ. ಸೊ ಅದು ಶ್ರೀಮನ್ನಾರಾಯಣ ಹೇಳಿದ್ದ, ಒಬ್ಬನಿಗೆ 3 ದಿವಸದಲ್ಲಿ ಮೋಕ್ಷ ಸಿಗುತ್ತೆ ಅಂತ. ಇನ್ನೊಬ್ಬನಿಗೆ ಅವನು ತಪಸ್ ಮಾಡ್ತಿರ್ತಕ್ಕಂಥ ಆ ಹುಣಸೆ ಮರದಲ್ಲಿ, ಹುಣಸೆ ಮರ ಎಷ್ಟು ಎಲೆಗಳಿದೆಯೋ ಅಷ್ಟು ಜನ್ಮ ಆಗಬೇಕು ಅಂತ ಒಬ್ಬನಿಗೆ ಹೇಳ್ದ. ಸರಿ, ನಾನು ಮನುಷ್ಯ ಏನು ಮಾಡೋದು, ಯಾರಿಗೆ 3 ದಿವಸಕ್ಕೆ ಮೋಕ್ಷ ಸಿಗುತ್ತೆ ಅಂತ ಹೇಳಿದ್ರು ಅವ್ರಿಗೆ ಇಷ್ಟು ವರ್ಷ ಆಗಬೇಕಪ್ಪ, ಹುಣಸೆ ಮರದಲ್ಲಿ ಎಷ್ಟು ಎಲೆಗಳಿದೆಯೋ ಅಷ್ಟು ಜನ್ಮ ಆಗಬೇಕು ಅಂತ. ಯಾರಿಗಾದರೆ ಅಷ್ಟು ಜನ್ಮ ಆಗಬೇಕು ಅಂತ ಹೇಳಿದ್ರಲ್ಲ, ಅವ್ರಿಗೆ 3 ದಿವಸಕ್ಕೆ ಸಿಗುತ್ತೆ ಅಂತ. 3 ದಿವಸಕ್ಕೆ ಸಿಗುತ್ತೆ ಅಂತ ಅಯ್ಯೋ ಇಷ್ಟು ಬೇಗ ಸಿಗುತ್ತೆ. ಆಗಿದ್ಮೇಲೆ ನಾನು ಮನೆಗೆ ಹೋಗಿ ಹೆಂಡತಿ ಮಕ್ಕಳೆಲ್ಲ ಮಾತಾಡಿಸಿ ಅವ್ರಿಗೆ ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂತ ಓಡ್ಬಿಟ್ಟ. ಇದು ನಾವು ಮೋಕ್ಷ ಬೇಕು ಅಂತ ಹೊರತು ಇಲ್ಲ. ಸೊ ಮುಮುಕ್ಷತ್ವನೂ ಸರಿಯಾಗಿಲ್ಲ. ಅಂದರೆ ಮುಮುಕ್ಷತ್ವ ಇದೆ ಅಂದ್ರೂ ಸನ್ಯಾಸ ತಗೊಂಡಿಲ್ಲ. ಆದ ಕಾರಣ ಕರ್ಮಗಳನ್ನು ಮಾಡಬೇಡಿ ಅಂತ ಕೆಲವರು ಹೇಳ್ತಾರೆ, ಯಾವ ಸಾಧನೆ ಬೇಕಿಲ್ಲ ಅಂತ. ಆತ್ಮಜ್ಞಾನಿ ಎಲ್ಲದ ಮುಮುಕ್ಷು ಕರ್ಮವನ್ನು ಬಿಡಲೇಬೇಕೆಂದು ಕೆಲವರು ಹೇಳುತ್ತಾರೆ. ಆದರೆ ಬಿಡತಕ್ಕಂಥ ಸರಿಯಲ್ಲ. ಯಜ್ಞದಾನ ತಪೋರೂಪವಾದ ನಿತ್ಯ ಕರ್ಮವನ್ನು ಬಿಡಬಾರದೆಂದು ಮತ್ತೆ ಕೆಲವರು ಹೇಳುತ್ತಾರೆ. ಯಜ್ಞ ದಾನ ತಪ ಅನ್ನತಕ್ಕ ನಿತ್ಯ ಕರ್ಮಗಳನ್ನು ಬಿಡಬಾರ್ದು ಅಂತಾರೆ. ಇಲ್ಲಿ ನನ್ನ ನಿಶ್ಚಯವೇನೆಂದರೆ ಕೃಷ್ಣ ಪರಮಾತ್ಮ ಸ್ಪಷ್ಟ ಮಾಡ್ತೇನೆ. ಯಜ್ಞದಾನ ತಪಸ್ಸನ್ನು ಬಿಡಬಾರದು. ಅವುಗಳನ್ನು ಸಂಗತ್ಯಾಗ ಫಲತ್ಯಾಗ ಪೂರ್ವಕವಾಗಿ ಮಾಡಿದರೆ ಚಿತ್ತಶುದ್ಧಿಯಾಗುತ್ತದೆ. ಸನ್ಯಾಸ ತಗೊಂಡ್ಬಿಟ್ಟಿನ ಸಮಸ್ಯೆ ಇಲ್ಲ, ಹೌದಾ? ಆದರೆ ಯಾರು ಸನ್ಯಾಸ ತಗೊಂಡಿಲ್ವೋ, ಮನೆಗಳಲ್ಲೇ ಇರ್ತಾರೋ ಅವರು ಮುಂಚೆ ಯಾವ ರೀತಿ ಕರ್ಮ ಮಾಡ್ಕೊಂಡಿದ್ರು ಅಂದರೆ ಬೆಳಗ್ಗೆ ಎದ್ದ ಅಲ್ಲಿಂದ ರಾತ್ರಿ ಮಲಗೋ ತನಕ ಬೇಕು ಬೇಕದು ಬೇಕು ಬೇಕಿದನಗಿನ್ನೊಂದು ಬೇಕು 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 ಅಂತ ಬೇಕು ಅನ್ನೋದಕ್ಕೋಸ್ಕರ ಕೆಲಸ ಮಾಡ್ತಿರೋದು. ಆ ರೀತಿ ಕರ್ಮ ಅನ್ನತಕ್ಕನ್ನ ಮಾಡ್ಕೊಂಡಿರ್ತಾರಲ್ಲ, ಅದನ್ನು ಬಿಟ್ಟು ಕೇವಲ ನಿತ್ಯ ಕರ್ಮಗಳಿಗೆ ಏನು ಮಾಡಬೇಕೋ ಅದನ್ನು ಮಾತ್ರ ಮಾಡ್ತಿರ್ಬೇಕು ಮೋಕ್ಷಕ್ಕೋಸ್ಕರವಾಗಿ. ಯಜ್ಞದಾನ ಬಿಡಬಾರದು. ಅವುಗಳನ್ನು ಸಂಗತ್ಯಾಗ ಫಲತ್ಯಾಗ ಪೂರ್ವಕವಾಗಿ
ಮಾಡಿದರೆ ಚಿತ್ತಶುದ್ಧಿ ಆಗುತ್ತದೆ. ನಿತ್ಯ ಕರ್ಮಗಳನ್ನು ಬಿಡಬಾರ್ದು. ಅವುಗಳ ಸಂಗತ್ಯಾಗ, ಫಲತ್ಯಾಗ. ಸಂಗತ್ಯಾಗ ಅಂದರೆ ಒಂದು ಕರ್ಮ ಮಾಡಬೇಕಾದ್ರೆ ನಾವು ಮೊದಲು ಆ ಕರ್ಮಗಳಲ್ಲಿ ಏನೇನು ಉಪಯೋಗಿಸ್ಕೊಳ್ತೀವೋ ವಸ್ತುಗಳನ್ನು, ಅದು ನಂದು ಅನ್ನೋದಿರುತ್ತೆ. ಅದು ನಂದು ಅನ್ನತಕ್ಕಂಥ ಅಭಿಮಾನ ಇರುತ್ತೆ. ಹೌದಾ? ಇದು ಕಾರಕ ಸಂಘ ಅಂತಾರೆ. ಕಾರಕ ಅಂದರೆ ಏನೇನು ನಾವು ಉಪಯೋಗಿಸ್ತೀವೋ ವಸ್ತುಗಳು, ಅದರಲ್ಲಿ ನಂದು ಅನ್ನತಕ್ಕಂಥ ಅಭಿಮಾನ ಶರೀರ ಸಮೇತವಾಗಿ. ಹೌದಾ? ಈ ಶರೀರ ನಂದು ಅಂತೀವಿ. ಸ್ವಲ್ಪ ಯೋಚನೆ ಮಾಡಿ. ಶರೀರ ನಂದು ಅಂತ ಹೇಳಬೇಕಾದ್ರೆ ಆ ಶರೀರಕ್ಕೆ ನೀವೇನು ಮಾಡಿದ್ದೀರ? ನಂದು ಅಂತ ಹೇಳಬೇಕಾದ್ರೆ ನಾವು ಅದಕ್ಕೋಸ್ಕರ ಏನೋ ಪ್ರಯತ್ನ ಮಾಡಿರಬೇಕು. ಇವಾಗ ಈ ಶರೀರ ತಂದೆ ತಾಯಿಗಳ ಅನುಗ್ರಹದಿಂದ ಬಂದಿದೆ. ಹೌದಾ? ಬಂದಾಗ 4 ಪೌಂಡ್ 4 ಪೌಂಡ್ ಆಯಿತು. ಇವತ್ತು ಎಷ್ಟು ಕೆ ಜಿ ಆಗಿದೆ? ಎಲ್ಲರೂ ಒಂದೇ ಅಲ್ಲ, ನಿಮಗೆ ಗೊತ್ತು. ಅಷ್ಟು ಕೆ ಜಿ ಆಗಬೇಕಾದ್ರೆ ಯಾವ ರೀತಿ ಆಯಿತು? ಆಹಾರ ಪದಾರ್ಥಗಳಿಂದಲೇ ಆಯಿತು. ಹೌದಾ? ತಂದೆ ತಾಯಿ ನಂದು ಶರೀರ ಅಂತ ಹೇಳ್ಬೋದು. ತಂದೆ ನಾನಿಲ್ಲೇ ಈ ಶರೀರ ಬರಲಿಕ್ಕೆ ಸಾಧ್ಯವಿಲ್ಲ, ಆಗ ನಾನು ನಿಮಿತ್ತ ಕಾರಣ, ನಂದು ಶರೀರ ಅಂತ ಈ ಶರೀರದ ತಂದೆಗೆ ಅಧಿಕಾರ ಇದೆ. ತಾಯಿ 9 ತಿಂಗಳು ನಾನು ಗರ್ಭದಲ್ಲಿ ಇಟ್ಕೊಂಡು ಹೆತ್ತು ಇವನು ಮದುವೆ ಆಗಿ ನಾನು ತಿರಸ್ಕಾರ ಮಾಡೋ ತನಕ ನೋಡ್ಕೊಂಡಿದ್ದೀನಿ. ಆ ಕಾರಣ ನಂದು ಶರೀರ ಅಂತ ತಾಯಿ ಹೇಳ್ಬೋದು. ಆಹಾರ ಪದಾರ್ಥಗಳು ಹೇಳ್ಬೋದು. ನಮ್ಮಿಂದಲೇ 80 kg ಆಗಿದೆ, ಇದು ನಮ್ಮದು ಶರೀರ ಅಂತ. ನೀವು ನಂದು ಶರೀರ ಅಂತ ಹೇಳ್ಬೇಕಾದ್ರೆ ಯಾವುದೋ ಒಂದು ಕಾರಣ ಕೊಡಿ. ಏನು ಕಾರಣದಿಂದ ನಂದು ಅಂತೀರ? ಯಾವ ಕಾರಣವೂ ಸಿಗಲ್ಲ, ಭ್ರಮೆ ಅಷ್ಟೇ. ಆದ ಕಾರಣ ಶರೀರ ಸಮೇತವಾಗಿ ಒಂದು ಕರ್ಮದಲ್ಲಿ ಏನೇನು ಉಪಯೋಗಿಸ್ತೀವೋ ಅದರೆಲ್ಲ ನಂದು ಅನ್ನತಕ್ಕಂಥ ಅಭಿಮಾನ ಇರುವ ಕಾರಕ ಸಂಘ ಇರಬಾರ್ದು. ಮತ್ತು ಫಲಸಂಘ, ಕರ್ತೃತ್ವ ಸಂಘ. ನಾನು ಮಾಡ್ತಾ ಇದ್ದೀನಿ ಅಂತ ನಾನು ಹೇಳಿದ್ದೆಲ್ಲ. ಇನ್ನೂ ಉಸಿರಾಟ ನಡೀತಿದೆಯೋ ಇಲ್ಲ? ಏನೋ ಸಂದೇಹ ಇದೆಯಾ? ಊಪಿರಾಡ್ತಂದಲೇ ಇಲ್ಲ? ಏಮನ್ನ ಡೌಟ್ ఉందా? ఎవరి ఇచ్ఛతో ఆడుతుంది? ಯಾರ ಇಚ್ಛೆಯಿಂದ ಆಡುತ್ತೆ? ಬಂದಿದ್ದು ನಮ್ಮ ಇಷ್ಟ ಪ್ರಕಾರ ಅಲ್ಲ, ಇಲ್ಲಿಂದ ಹೋಗೋದು ನಮ್ಮ ಇಷ್ಟ ಪ್ರಕಾರ ಅಲ್ಲ. ಇವತ್ತು ಉಸಿರಾಟ ನಡೀತಾ ಇದೆ ಅಂದರೆ ಯಾವುದೋ ಒಂದು ಶಕ್ತಿ ನಡೆಸ್ತಾ ಇದೆ. ಆ ಶಕ್ತಿ ಉಸಿರಾಟ ನಡೆಸ್ತಾ ಇದೆ, ಆದ ಕಾರಣ ಕರ್ಮ ಮಾಡೋಕ್ಕೆ ಸಾಧ್ಯವಾಗಿದೆ. ಯಾವ ರೀತಿ ಹೋಗುತ್ತೋ ಗೊತ್ತಿಲ್ಲ. ಹೌದಲ್ಲ? ಅಂದಾಗ ಯಾವುದೋ ಒಂದು ಶಕ್ತಿ ಅನುಗ್ರಹದಿಂದ ನಾವು ಕೆಲಸ ಮಾಡಲಿಕ್ಕೆ ಸಾಧ್ಯವಾಗಿದೆ ಅಂದ್ಬಿಟ್ಟು ಆ ಕರ್ತೃತ್ವ ಅನ್ನತಕ್ಕಂಥದ್ದನ್ನು ಬಿಡಬೇಕು. ಹೌದಾ? ಸಂಗತ್ಯಾಗ ಅಂದಾಗ ಕರ್ತೃತ್ವ ಸಂಘ ಮತ್ತು ಕಾರಕ ಸಂಘ ಮತ್ತು ಫಲತ್ಯಾಗ. ಫಲತ್ಯಾಗ ಅಂದರೆ ಯಾವುದನ್ನ ಒಂದು ಕರ್ಮ ಮಾಡಬೇಕಾದ್ರೆ ಇಂಥ ಫಲಕ್ಕೋಸ್ಕರ ಏನು ಮಾಡ್ತೀವಿ, ಇಂಥದ್ದು ಬೇಕು ಅನ್ನೋದಕ್ಕೋಸ್ಕರ ಮಾಡ್ತೀವಿ. ಆದರೆ ನಮಗಿರತಕ್ಕಂಥದ್ದು ಅಲ್ಪ ಇಚ್ಛಾಶಕ್ತಿ, ಅಲ್ಪ ಕ್ರಿಯಾಶಕ್ತಿ, ಅಲ್ಪ ಜ್ಞಾನಶಕ್ತಿ. ಅಂದರೆ ಏನು ಬಯಸಿದ್ರೆ ಅದರಿಂದ ಏನು ಸುಖ ಸಿಗುತ್ತೆ ಪೂರ್ಣವಾಗಿ ನಾವು ಯೋಚಿಸ್ಲಿಕ್ಕೆ ಸಾಧ್ಯವಿಲ್ಲ. ಹೌದಾ? ಎಲ್ಲ ರೀತಿ ಪ್ರಯತ್ನ ಮಾಡ್ತೀವಿ. ಜಾತಕದಲ್ಲಿ ಎಲ್ಲ ಗುಣಗಳು ಸರಿ ಹೋಗಿದೆ. ಮದುವೆ ಆದ್ಮೇಲೆ ನೋಡಿದ್ರೆ ಒಂದು ಗುಣ ಬಿಟ್ಟು ಇನ್ನೆಲ್ಲ ಗುಣ ಸರಿ ಹೋಗಿದೆ. ಯಾವ ಗುಣ? ಹೊಂದ್ಕೊಂಡು ಜೀವನ ಮಾಡೋದು ಬಿಟ್ಟು ಇನ್ನೆಲ್ಲ ಸರಿ ಹೋಗಿದೆ. ಯಾಕೆಂದರೆ ನಮಗಿರತಕ್ಕಂಥ ಜ್ಞಾನದಲ್ಲಿ ಇಚ್ಛಾಶಕ್ತಿ ಅಲ್ಪ, ಕ್ರಿಯಾಶಕ್ತಿ ಅಲ್ಪ, ಜ್ಞಾನಶಕ್ತಿ ಅಲ್ಪ. ಆದ ಕಾರಣ ನಾವು ಫಲ ಯಾವುದೋ ಒಂದು ಬೇಕು ಅಂತ ಬಯಸ್ತೀವಿ. ಬಟ್ ಅದೇ ರೀತಿ ಫಲ ಬರುತ್ತೆ ಅಂದರೆ ಬರ್ಬೋದು, ಬರದೇ ಇರ್ಬೋದು, ಮತ್ತೊಂದು ರೀತಿ ಬರ್ಬೋದು. ಹೌದಾ? ಆದ ಕಾರಣ ಫಲತ್ಯಾಗ ಅಂದರೆ ಏನು ಬರುತ್ತೋ ಅದನ್ನು ಸಂಪೂರ್ಣ ಒಪ್ಕೋಬೇಕು. ಅಯ್ಯೋ ಹೀಗಾಗೋಯ್ತೆ ಅನ್ನತಕ್ಕಂಥದ್ದು ಬರಬಾರ್ದು. ಹೌದಾ? ಈ ರೀತಿ ಸಂಗತ್ಯಾಗ ಫಲತ್ಯಾಗ ಪೂರ್ವಕ ಮಾಡಿದರೆ ಚಿತ್ತಶುದ್ಧಿ ಆಗುತ್ತೆ, ಅಂತಃಕರಣ ಶುದ್ಧಿ ಆಗುತ್ತೆ. ಹೌದಾ?
ಇದಕ್ಕೆ ಸಿದ್ಧೋ ಸಮಭೂತ್ವ ಸಮತ್ವ ಯೋಗ ಉಚ್ಯತೆ ಅನ್ನತಕ್ಕಂಥ ಒಂದು ವಾಕ್ಯ ಮತ್ತು ಯೋಗ ಕರ್ಮಸು ಕೌಶಲಂ ಅನ್ನತಕ್ಕಂಥ ಇದೆರಡು ಚೆನ್ನಾಗಿ ಜ್ಞಾಪಕ ಇಟ್ಕೊಂಡಿರ್ಬೇಕು. ಆ ವಾಕ್ಯ ಜ್ಞಾಪಕ ಇರುತ್ತೆ. ಅಮ್ಮ ಗಲಾಟೆ ಮಾಡಬೇಡಿ, ನೀವು ಆ ಮಕ್ಕಳ ಕಡೆ ಆಡಿಸ್ತಾ ಅಲ್ಲೇ ನೋಡ್ತಿರ್ಬೇಡಿ, ಏನೋ ಅಪರೂಪ ಬಂದಿದೆ ಇಷ್ಟ ಕೇಳಿ ಮಕ್ಕಳು ಸುಮ್ಮನಿರುತ್ತವೆ, ನೀವು ಸುಮ್ಮನಿರಲ್ಲ. ಮತ್ತು ನೀವು ಆಡ್ಸಕ್ಕೋದ್ರೆ ಎಲ್ಲ ನಿಮ್ಮನ್ನೇ ನೋಡ್ತಾರೆ, ನಾನು ಬಿಟ್ಟು ಬಿಡ್ತಾರೆ. ಸುಮ್ಮನೆ ಕೇಳಿ ಗಮನ ಇಟ್ಟು ಅಂದಾಗ ಸಂಗತ್ಯಾಗ ಫಲತ್ಯಾಗ ಅಂದಾಗ ಏನು ಫಲ ಬರುತ್ತೋ ನಾವು ಅಂದ್ಕೊಂಡಂಥ ರೀತಿಯಲ್ಲಿ ಬಂದರೆ ಉಬ್ಬಿ ಹೋಗ್ತೀವಿ. ನಾನು ಪ್ಲಾನ್ ಆಗಿದೆ ನೋಡಿ ಎಲ್ಲ ಸರಿ ಹೋಯ್ತು ಅಂತ. ಏನನ್ನ ಹೆಚ್ಚು ಕಮ್ಮಿ ಆದರೆ ಬೇರೆ ಮೇಲೆ ಆಲೋಚನೆ ಮಾಡ್ತೀವಿ, ಕೋಪ ಮಾಡ್ಕೊಳ್ತೀವಿ, ಗಲಾಟೆ ಮಾಡ್ತೀವಿ, ನಿನ್ನಿಂದಲೇ ಆಗಿದ್ದು ಅಂತೀವಿ. ಹೌದಲ್ಲ? ಏನು ಬರುತ್ತೋ ಅದನ್ನು ಒಪ್ಕೋ, ಆಗತ್ತೇ ಸ್ವಾಗತ ಕುರಿಯ. ಸೊ ಈ ರೀತಿ ಮಾಡಿದರೆ ಚಿತ್ತಶುದ್ಧಿ ಆಗುತ್ತದೆ. ಆದರೆ ನಮ್ಮ ಮನಸ್ಸಿನಲ್ಲಿ ಏನಾಗುತ್ತೆ, ಆಸೆಗಳು ಅನ್ನೋ ತಕ್ಷಣ ಬರುತ್ತೆ. ಅದಕ್ಕೆ ರಮಣ ಮಹರ್ಷಿಗಳು ಅಂತಾರೆ, ಕರ್ಮ ಮಾಡಬೇಕಾದ್ರೆ ಈಶ್ವರಾರ್ಪಿತಂ ನಿಶ್ಚಯಾಕೃತಂ ಚಿತ್ತಶೋಧಕಂ ಮುಕ್ತಿ ಸಾಧಕಂ. ಈಶ್ವರಾರ್ಪಿತಂ ನೇಚ್ಛಯಾಕೃತ. ನೇಚ್ಛೆ ಅಂದರೆ ನ ಇಚ್ಛೆಯ, ಯಾವುದೇ ಆಸೆ ಇಲ್ದಿರ ಮಾಡಬೇಕು. ಯಾವುದೇ ಆಸೆ ಇಲ್ದಿರ ಪರಮಾತ್ಮನಿಗೆ ಸಮರ್ಪಣೆ ಮಾಡಿ ಜೀವನವನ್ನು ಮಾಡಬೇಕು. ಇದು ಆಸೆ ಅನ್ನತಕ್ಕಂಥದ್ದು ಏನಪ್ಪ ಆಗುತ್ತೆ ಅಂದರೆ, ಯಾವುದೋ ಒಂದು ಕತೆ ಹೇಳ್ತಾರೆ ಕೇಳಿ. ಚೇತನ ಸಿಂಹ ಅನ್ನತಕ್ಕಂಥ ಒಬ್ಬ ರಾಜ ಇದ್ದಾನೆ. ಬರ್ಕೊಳ್ಳಿ ಇದನ್ನು, ಯಾಕೆಂದರೆ ಅದು ನಮ್ಮ ಜೀವನಕ್ಕೆ ಅನ್ವಯ ಮಾಡಿ ಹೇಳ್ತಾರೆ. ಹೆಸರು ಬರ್ಕೊಂಡು ಮುಂದೆ ಜಾಗ ಬಿಟ್ಟಿರಿ, ಆಮೇಲೆ ಅದನ್ನು ಫಿಲಪ್ ಮಾಡಬೇಕು. ಚೇತನ ಸಿಂಹ ಅನ್ನತಕ್ಕಂಥ ರಾಜ, ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಮತ್ತು ಅವನಿಗೆ ಒಬ್ಬ ಮಂತ್ರಿ, ಜ್ಞಾನಸಾಗರ ಅನ್ನತಕ್ಕಂಥ ಪ್ರಧಾನಮಂತ್ರಿ. ರಾಜ, ಜ್ಞಾನಸಾಗರ ಅನ್ನತಕ್ಕಂಥ ಪ್ರಧಾನಮಂತ್ರಿ. ಆಮೇಲೆ ಆ ಪ್ರಧಾನಮಂತ್ರಿ ಅಧೀನದಲ್ಲಿ ಇನ್ನೊಬ್ಬ ಡೆಪ್ಟಿ ಮಿನಿಸ್ಟರ್, ಸಹಾಯಕ ಮಂತ್ರಿ ಒಬ್ಬ ಇರ್ತಾನೆ. ಅವನ ಹೆಸರು ಚಂಚಲ ಸಿಂಹ ಅಂತ. ಅವನ ಹೆಸರು ಚಂಚಲ ಸಿಂಹ. ಮತ್ತು ರಾಜ್ಯವ 10 ಜಿಲ್ಲೆಗಳಿರ್ತವೆ. ರಾಜ್ಯದಲ್ಲಿ 10 ಜಿಲ್ಲೆ ಇರುತ್ತೆ. ಆ 10 ಜಿಲ್ಲೆಗಳಿಗೂ 10 ಜನ ಅಧಿಕಾರಿಗಳಿರ್ತಾರೆ. ಡಿಸ್ಟ್ರಿಕ್ಟ್ ಕಲೆಕ್ಟರ್ ಅಂತಾರಲ್ಲ ಆ ಥರ. ಮತ್ತು ಈ ರೀತಿ ರಾಜ್ಯ ಚೆನ್ನಾಗಿ ನಡೀತಾ ಇರುತ್ತೆ. ಪ್ರಧಾನಮಂತ್ರಿ ಮತ್ತು ಸಹಾಯಕ ಮಂತ್ರಿ, ಆ ಅಧಿಕಾರಿಗಳು ಎಲ್ಲ ನೆಮ್ಮದಿಯಾಗಿರ್ತಾರೆ. ಆದರೆ ಆ ಒಂದು ಇದಕ್ಕೆ ರಾಜ್ಯಕ್ಕೆ ಜಗಮೋಹನ ಅನ್ನತಕ್ಕಂಥ ಬರ್ತಾನಂತೆ. ಜಗಮೋಹನ ಅನ್ನತಕ್ಕಂಥ ಆ ಜಗಮೋಹನ ಏನಪ್ಪ ಅಂದರೆ ಭಾಳ ವಂಚಕ ಸ್ವಭಾವ, ಮೋಸ ಮಾಡತಕ್ಕಂಥದ್ದು, ಮತ್ತು ಕುತಂತ್ರಿ, ಮೋಸಗಾರ, ಮತ್ತು ಒಳಗೆ ಕಪಟ, ವಿಷ. ಹೌದಾ? ಮಾತು ಮಾತ್ರ ಬಹಳ ಮಧುರ. ಅವನು ಮಾತಾಡಿದ್ರೆ ಎಲ್ಲರೂ ಅವನ ಮಾತಿಗೆ ಮರಳಾಗ್ಬಿಡ್ತಾರೆ. ಈ ರೀತಿ ಅವನು ಬರ್ತಾನೆ. ಬಂದು ಏನು ಮಾಡ್ತಾನೆ, ಮೊಟ್ಟ ಮೊದಲು ಆ 10 ಜನ ಅಧಿಕಾರಿಗಳಿರ್ತಾರಲ್ಲ ಅವ್ರಿಗೆ ಹತ್ರ ಮಾತಾಡಿ, ಭಾಳಷ್ಟು ಜನ ಮಾತಾಡೋನು, ಅವ್ರಿಗೇನೇನೋ ಆಸೆ ಹುಟ್ಟಿಸಿ, ನಿಮ್ಗೇನೇನೋ ಅನುಕೂಲ ಮಾಡ್ತೀನಿ, ಅದು ಮಾಡ್ತೀನಿ ಅಂತ ಹೇಳಿ ಆ ರಾಜ್ಯದಲ್ಲಿ ಆ ಜಗಮೋಹನ ಅನ್ನತಕ್ಕಂಥ ವ್ಯಾಪಾರ ಮಾಡ್ಕೊಂಡಿರ್ಲಿಕ್ಕೆ ಒಪ್ಪಿಸ್ತಾನಂತೆ. ಈ ಕತೆ ಯಾಕೆ ಹೇಳ್ತಿದ್ದೀನಿ, ಆಸೆ ಅನ್ನತಕ್ಕಂಥ ಏನು ಮಾಡುತ್ತೆ ನಮಗೆ ಅಂತ. ಅದು ಆ ಜಗಮೋಹನ ಅನ್ನತಕ್ಕಂಥವನು ಆ 10 ಜನ ಜಿಲ್ಲಾ ಅಧಿಕಾರಿಗಳು ಒಪ್ಪಿಸಿ, ಈ ಥರ ಮಾಡಿದ್ರೆ ನಿಮ್ಗೆ ಇಷ್ಟು ಅನುಕೂಲ ಆಗುತ್ತೆ, ನನ್ನ ವ್ಯಾಪಾರ ಮಾಡ್ಕೊಳ್ಳೋಕ್ಕೆ ಅನುಕೂಲ ಮಾಡ್ಕೊಳ್ಳಿ ನಿಮ್ಮ ರಾಜ್ಯದಲ್ಲಿ ಅಂತ ಕೇಳ್ತಾನೆ. ಹೌದಾ? ಆ 10 ಜನ ಒಪ್ಕೊಳ್ತಾರೆ. ಯಾಕೆಂದರೆ ಲಂಚ ಸಿಗುತ್ತೆ ಅಂದರೆ ಯಾರು ಬಿಡ್ತಾರೆ? ಲಂಚ ಅನ್ನೋದು ಗೊತ್ತಿಲ್ಲದಿರ ಅಂದರೆ ಭಾರತ ದೇಶದಲ್ಲಿ ಇರಬೇಡ ಅಂತಾರೆ ಈಗಿನ ಸರ್ಕಾರದವರು. ಅದಿದ್ದರೆ ಇರಬೇಕು. ಸೊ ಆದ ಕಾರಣ ಆ ಲಂಚ ಅನ್ನತಕ್ಕಂಥದ್ದು ಆಸೆಗೆ ಅವ್ರು ಲೊಪ್ತಾರೆ. ಆದರೆ ಅವರೇ ನಿಶ್ಚಯ ತಗೊಳ್ಳಾಗಿಲ್ಲ. ಮತ್ತೇನು ಸಹಾಯಕ ಮಂತ್ರಿನ ಕೇಳಬೇಕು. ಸಹಾಯಕ ಮಂತ್ರಿ ಯಾರು? ಚಂಚಲ ಸಿಂಹ. ಸರಿ, ಅವನು ಆಯಿತು ಒಪ್ಕೊಳ್ತೀನಿ, ಆದರೆ ನಾನೇ ನಿಶ್ಚಯ ತಗೊಳಕ್ಕಾಗಲ್ಲ,
ನನಗೆ ಪ್ರಧಾನಮಂತ್ರಿ ಒಬ್ಬ ಇದ್ದಾರೆ ಜ್ಞಾನಸಾಗರ ಅಂತ, ಅವ್ರನ್ನ ನಾನು ಕೇಳಬೇಕು ಅಂದರೆ ಈ ಜಗನ್ಮೋಹನ್ ಅವನ ಹತ್ರ ಮಾತಾಡ್ತಾನೆ. ಮಾತಾಡಿ ಅವನು ಜ್ಞಾನಸಾಗರನ್ನು ಒಪ್ಕೊಳ್ತಾನೆ. ಆದರೆ ನಾವೇ ನಿಶ್ಚಯ ತೊಗೊಳಕ್ಕಾಗಲ್ಲ, ನಮ್ಮ ರಾಜನ ಕೇಳಬೇಕು ಅಂತ ಚೇತನ ಸಿಂಹ ಅವನ ಹತ್ರ ಹೋಗ್ತಾರೆ. ಈ ಜಗನ್ಮೋಹನ್, ಪ್ರಧಾನಮಂತ್ರಿ, ಸಹಾಯ ಮಂತ್ರಿ ಎಲ್ಲರೂ ರಾಜನ ಹತ್ರ ಹೋಗ್ತಾರೆ. ಜಗನ್ಮೋಹನ್ ಮಾತಾಡಿದ್ರೆ ಎಲ್ಲರೂ ಮೊರಳಾಗಿ ಹೋಗ್ತಾರೆ. ಅವಾಗ ಏನು ಮಾಡ್ತಾನೆ, ಸರಿ ಆಯಿತು ಒಪ್ಕೊಳ್ತೀವಿ ಅಂದ್ಬಿಟ್ಟು ಆ ದೇಶದಲ್ಲಿ ವ್ಯಾಪಾರ ಶುರು ಮಾಡ್ತಾನೆ. ಜಗನ್ಮೋಹನ್ ಅನ್ನತಕ್ಕಂಥವನು ಸಾಕಷ್ಟು ಬ್ರಾಂಚಸ್ ಓಪನ್ ಮಾಡ್ಕೊಳ್ತಾನೆ. ಈ ಲೂಟ್ ಮಾಡಿಬಿಡ್ತಾನೆ ರಾಜ್ಯ. ಬಹುಶಃ ಹೆಚ್ಚು ಕಮ್ಮಿ ನಮ್ಮ ದೇಶ ಹೀಗೆ ನಡೀತಿದೆ. ಯಾರೋ ಒಬ್ಬ ಇಂಡಸ್ಟ್ರಿಯಲಿಸ್ಟ್ ಇರ್ತಾನೆ, ಮಲ್ಯ ಅಂತವರು, ಈ ಮೀರ್ಸ್ಗಳೆಲ್ಲ ಬರಲಾಗ್ಬಿಟ್ಟು ಏನೋ ಮಾಡ್ತಾರೆ. ಬಟ್ ಆದರೆ ನಾವು ಈ ದೇಶ ಉದ್ಧಾರ ಮಾಡ್ತೀವಿ ಅಂತ ಹೋಗೋದು ಬೇಡ. ಯಾಕೆಂದರೆ ಅಧ್ಯಾತ್ಮ ಮಾರ್ಗದಲ್ಲಿ ಇರ್ತಕ್ಕಂಥವ್ರು ಅಧ್ಯಾತ್ಮ ಮಾರ್ಗದಲ್ಲಿದ್ದು ಅವರು ಉದ್ಧಾರವಾಗಿ ಬೇಗ ಅದೇ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ಬೇಕು ಹೊರತು ಇನ್ನೇನೋ ದೇಶ ಮಾಡ್ತೀವಿ ಅಂದ್ಬಿಟ್ಟು ಹೋಗಿ ಇವ್ರು ಮಾರ್ಗಭ್ರಷ್ಟ ಆಗ್ತಾರೆ. ಅದಕ್ಕೆ ಸರಿಯಾದ ಎಕ್ಸಾಂಪಲ್ ಅಂದರೆ ಉಮಾಭಾರತಿ ಎಲ್ಲ ಗುಹೆಯಲ್ಲಿ ತಪಸ್ ಮಾಡ್ಕೊಂಡಿದ್ಲಾಕಿ ಬಂದು ಇಲ್ಲಿಗೆ ಏನು ಸಾಧಿಸಲು, ಇಲ್ಲೂ ಏನು ಸಾಧಿಸೋಕ್ಕಾಗ್ತಿಲ್ಲ. ಆ ಜೀವನ ಹೋಯಿತು. ಮತ್ತು ಇನ್ನೊಬ್ಬರು ಇದ್ದಾರೆ ಮಹಾರಾಷ್ಟ್ರದವರು, ಯಾರು ಅವರು ಅಷ್ಟೇ ಎಲ್ಲೋ ಒಂದು ದೇವಸ್ಥಾನದಲ್ಲಿ ಯಾರನ್ನ ತಂದು ಕೊಟ್ಟರೆ ತಿನ್ನೋರು, ಈ ರೈತರಿಗೆ ಅವರಿಗೆಲ್ಲ ನೀರು ಸೇವ್ ಮಾಡೋದು ಹೇಗೆ ಇದೆಲ್ಲ ಹೇಳ್ಕೊಡೋದು. ಅವರು ಈ ರಾಜಕೀಯಕ್ಕೆ ಬಂದರು. ಇವಾಗ ಅದು ಹೋಯ್ತು, ಇಲ್ಲಿ ಏನು ಮಾಡೋಕ್ಕಾಗಿಲ್ಲ. ಅದ ಕಾರಣ ಈ ದೇಶ ಇದೇ ಥರ ನಡೀತಿದೆ. ಅದ್ರ ಬಗ್ಗೆ ನಾವೇನು ಸರಿ ಮಾಡೋಕ್ಕಾಗಲ್ಲ. ನಾವು ಇಲ್ಲಿ ಇಟ್ಕೊಂಡು ಅಧ್ಯಾತ್ಮದಲ್ಲಿ ಇಟ್ಕೊಂಡು ಅದಕ್ಕೆ ಹೋಗ್ತೀವಿ ಅಂದರೆ ಇದು ಹೊರತು ಅದು ಹೊರಟೋಗುತ್ತೆ. ಅದ ಕಾರಣ ಮತ್ತೆ ಏನು ಮಾಡಬೇಕು, ಈ ಜಗನ್ಮೋಹನ್ ಏನು ಮಾಡ್ದ, ಇವರೆಲ್ರಿಗೂ ಒಪ್ಪಿಸ್ಬಿಟ್ಟು ವ್ಯಾಪಾರ ಶುರು ಮಾಡ್ದ, ಲೂಟ್ ಮಾಡಿಬಿಟ್ಟ ದೇಶನ. ಕೊನೆಗೆ ರಾಜನ್ ತಗೊಂಡು ಜೈಲಿಗೆ ಹಾಕ್ತ. ಗೃಹಬಂಧನ, ಹೌಸ್ ಅರೆಸ್ಟ್ ಅಂತ ಜೈಲಲ್ಲೇ ಇಟ್ಬಿಟ್ಟ. ಇದು ಕಥಾಭಾಗ. ಹೌದಾ? ಇಲ್ಲಿ ಚೇತನ ಸಿಂಹ ಅಂದರೆ ಯಾರಪ್ಪ ಅಂದರೆ ಜೀವಾತ್ಮ. ಚೇತನ ಸಿಂಹ ಅಂದರೆ ಜೀವಾತ್ಮ. ಜ್ಞಾನಸಾಗರ ಅಂದರೆ ಬುದ್ಧಿ. ಜ್ಞಾನಸಾಗರ ಅಂದರೆ ಬುದ್ಧಿ. ಮತ್ತು ಚಂಚಲ ಸಿಂಹ ಅಂದರೆ ಮನಸ್ಸು. ಚಂಚಲ ಸಿಂಹ ಅಂದರೆ ಮನಸ್ಸು. ಮತ್ತು 10 ಜಿಲ್ಲೆಗಳು ರಾಜ್ಯದಲ್ಲಿ ಅಂದರೆ ಪಂಚ ಜ್ಞಾನೇಂದ್ರಿಗಳು, ಪಂಚ ಕರ್ಮೇಂದ್ರಿಗಳಿರ್ತಕ್ಕಂಥ ಸ್ಥಾನ ಅವು. ಮತ್ತು ಆ ಇಂದ್ರಿಗಳೇ ಅಧಿಕಾರಿಗಳು. ಸೊ ಜಗನ್ಮೋಹನ ಅಂದರೆ ಈ ಆಸೆ, ಕಾಮ ಅನ್ನತಕ್ಕಂಥ ಬಂತು ಇದರೊಳಗಡೆ ಈ ರಾಜ್ಯದಲ್ಲಿ ಅಂದಾಗ ಎಲ್ಲರನ್ನೂ ಮರಳು ಮಾಡಿಬಿಡುತ್ತದೆ. ಎಲ್ಲರನ್ನೂ ಮರಳು ಮಾಡಿ ಕೊನೆಗೆ ವಿಷಯ ಭೋಗಗಳ ಸುಖದ ಪ್ರಲೋಭನೆ ಎಲ್ಲರಿಗೂ ತಂದುಕೊಟ್ಟು ಇಂದ್ರಿಗಳೆಲ್ಲ ಅದು ಹೇಳ್ದಾಗ ಕೇಳುತ್ತೆ, ಮನಸ್ಸು ಅದು ಹೇಳ್ದಾಗ ಕೇಳುತ್ತೆ, ಬುದ್ಧಿನೂ ಅದೇ ಆಸೆ ಹೇಳ್ದಾಗ ಕೇಳುತ್ತೆ, ಭೋಗ ಬುದ್ಧಿ. ಹೌದಾ? ಪ್ರತಿಯೊಬ್ಬರು ಅದನ್ನೇ ಒಪ್ಪಿಕೊಂಡು ಕೊನೆಗೆ ಎಲ್ಲರೂ ಭೋಗಕ್ಕೆ ದಾಸರಾಗಿ ವಿಷಯ ಭೋಗಗಳಲ್ಲಿ ಸಿಕ್ಕಿಕೊಂಡು ಜೀವಾತ್ಮನಿಗೆ ನಿಜವಾದ ಆನಂದದಿಂದ ದೂರ ಮಾಡಿ ನಮ್ಮಲ್ಲೇ ಇದೆ ಆನಂದ. ನೀವು ಯಾವುದೆಲ್ಲ ಒಂದಿಂದ ಆನಂದ ಸಿಕ್ಕರೆ ನಾವೇನು ಮಾಡ್ತೀವಿ, ಆ ವಸ್ತುವಿಂದ ಆನಂದ ಸಿಕ್ತು ಅಂತೀವಿ. ಇಲ್ಲ, ಸ್ವಲ್ಪ ಪರೀಕ್ಷೆ ಮಾಡಿಕೊಂಡು ಸಾಕು. ಇವಾಗ ಇಲ್ಲಿ ಬರ್ತೀರ ಅಂತ ಇಟ್ಕೊಳ್ಳಿ, ನಮಸ್ಕಾರ ಮಾಡಬೇಕಾದ್ರೆ ಕಣ್ಣು ಮುಟ್ಕೊಂಡು ನಮಸ್ಕಾರ ಮಾಡ್ತೀರಾ. ಹೌದಲ್ಲ? ನೀವು ಬಂದಿದ್ಯಾಕೆ? ದರ್ಶನ ಮಾಡೋಕ್ಕೆ. ಅಲ್ಲ? ಮತ್ತು ದರ್ಶನ ಮಾಡೋದ್ಬಿಟ್ಟು ಕಣ್ಣು ತೆಕ್ಕೊಂಡು ಕಣ್ಣು ಯಾಕೆ ಮುಚ್ಕೊಂಡ್ರಿ ಅಂದರೆ ಒಳಗಡೆನೇ ದರ್ಶನ ಆಗುತ್ತೆ. ಆ ದರ್ಶನ ಮಾಡಿದಾಗ ಏನು ನೆಮ್ಮದಿ ಕಾಣ್ತೀವೋ ಅದು ಒಳಗಡೆನೇ ಆ ನೆಮ್ಮದಿ. ಇಷ್ಟೆಲ್ಲ ವ್ಯವಸ್ಥೆ ಯಾಕಪ್ಪ? ನಮ್ಮನ್ನು ಒಳಮುಖ ಮಾಡಲಿಕ್ಕೆ. ಇವಾಗ ತಿರುಗ್ತೀವಿ, ಹೋಗ್ತೀವಿ, ಭಾಳ ಕಷ್ಟಪಟ್ಕೊಂಡು ಹೋಗ್ತೀವಿ. ಅಲ್ಲಿ ದರ್ಶನಕ್ಕೆ ಹೋಗ್ತಾ ಇದ್ರೆ ಜರಗಂಡಿ 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 ಅಂತ ನುಗ್ತಿರ್ತಾರೆ. ಹೌದಾ? ನಮಗೆ ಗೊತ್ತು ಭಾಳ ಕಮ್ಮಿ ಸಮಯ. ಎಷ್ಟು ಸಮಯ ಇರುತ್ತೆ ಅಲ್ಲಿ ಅಂದರೆ 0.70 ಸೆಕೆಂಡು. ಅರ್ಥವಾಗುತ್ತೆ? 0.70 ಸೆಕೆಂಡು ಅಂದರೆ 1 ಸೆಕೆಂಡು ಕೂಡ ಪೂರ ನಿಲ್ಲಿಸಲ್ಲ ಅಲ್ಲಿ.
ಮುಕ್ಕಾಲು ಸೆಕೆಂಡ್, 1 ನಿಮಿಷ ಅಲ್ಲ, ಮುಕ್ಕಾಲು ಸೆಕೆಂಡು ಅಷ್ಟರಲ್ಲೇ ದರ್ಶನ ಮಾಡ್ಕೊಂಡು ಮುಂದಕ್ಕೆ ಹೋಗ್ಬೇಕು. ಆದರೆ ಅವಾಗೇನು ಮಾಡ್ತೀವಿ, 6 ಗಂಟೆ ಕಾಲ ದರ್ಶನಕ್ಕೋಸ್ಕರ ಕ್ಯೂನಲ್ಲಿ ನಿಂತ್ಕೊಂಡು ಹೋಗ್ತೀವಿ. ಆ ಸಮಯ ಬಂದರೆ ಕಣ್ಣು ಮುಚ್ಕೊತೀವಿ. ಇಷ್ಟೆಲ್ಲ ಕಷ್ಟಪಟ್ಕೊಂಡು ಯಾಕೆ ಬಂದಿದ್ದು ನೋಡಕ್ಕೆ ತಾನೆ, ಯಾಕೆ ಕಣ್ಣು ಮುಚ್ಕೊಂಡೆ ಅಂದರೆ ಅದೇನು ದರ್ಶನ ಆಗುತ್ತೋ ಒಳಗಡೆನೇ ಆಗುತ್ತೆ. ಅದೇನು ನೆಮ್ಮದಿ ಕಾಣ್ತೀವೋ ಒಳಗಡೆನೇ ಅದು. ಇದೇ ರೀತಿ ನೀವು ಯಾವುದೇ ಸುಖವನ್ನು ಅನುಭವಿಸುತ್ತೆ ಅಂದರೆ ನಿಮ್ಮಲ್ಲಿರ್ತಕ್ಕಂಥ ಆನಂದವೇ ವ್ಯಕ್ತವಾಯಿತು. ಬಟ್ ನಾವೇನು ಮಾಡ್ತೀವಿ, ಆ ವಸ್ತುವಿಂದ ಬಂದು ಅಂತೀವಿ, ಹೌದಾ? ಆದರೆ ಅದು ಒಂದ್ಸಲ ಉಪಯೋಗಿಸ್ತಕ್ಕಂಥ ಪದಾರ್ಥ ಭಾಳ ಆನಂದವಾಗಿತ್ತು. ಇನ್ನೊಂದು ಸಲ ಉಪಯೋಗಿಸೋ ಅಷ್ಟೇ ಆನಂದ ಇರಬೇಕು ಬೇಡ? ಅಯ್ಯೇ ಬಾ ನಂಗೆ ಆಗಲೇ ಅಂತೀವಿ. ಬೆಂಕಿ ನೀವೆಷ್ಟೇ ಸಲ ಮುಟ್ಟಿ ಅಷ್ಟೇ ಸುಡುತ್ತೆ, ಯಾಕೆಂದ್ರೆ ಸ್ವಭಾವ ಸುಡುವಿಕೆ. ಅದೇ ರೀತಿ ವಸ್ತುವಿನ ಸ್ವಭಾವ ಆನಂದ ಕೊಡೋದಾದರೆ ನಾವೆಷ್ಟು ಸಲ ಉಪಯೋಗಿಸೋದು ಅಷ್ಟೇ ಆನಂದ ಇರಬೇಕು, ಇಲ್ಲ ಹೌದಾ? ಆದರೆ ನಮ್ಮಲ್ಲಿರ್ತಕ್ಕಂಥ ಆನಂದನೇ ವ್ಯಕ್ತವಾಗುತ್ತೆ. ನಾವು ಭ್ರಮೆ ಪಡ್ತೀವಿ ವಸ್ತುವಿಂದ ಬಂದಂತ ಆಸೆಗೆ ಬೆಳೆಸ್ಕೊಳ್ತಾ ಹೋಗ್ತೀವಿ, ಇರತಕ್ಕಂಥ ಆನಂದವನ್ನು ಕಳ್ಕೊಳ್ತೀವಿ. ಆದ ಕಾರಣ ಆಸೆಗಳಿಂದ ಕರ್ಮ ಅನ್ನತಕ್ಕಂಥ ಮಾಡಬಾರ್ದು. ನಿತ್ಯ ನೈಮಿತ್ಯ ಕರ್ಮಗಳನ್ನು ಚಿತ್ತಶುದ್ಧಿ ಆಗುತ್ತದೆ. ಸಂಘ ಫಲತ್ಯಾಗ ಪೂರ್ವಕವಾಗಿ ಮಾಡಿದರೆ ಚಿತ್ತಶುದ್ಧಿ ಆಗುತ್ತದೆ. ಆ ಕರ್ಮಗಳನ್ನು ಅವಿವೇಕದಿಂದ ಬಿಟ್ಟರೆ ಅಂದರೆ ಭಾಳಷ್ಟು ಜನ ಈಗಿನ ಕಾಲಕ್ಕೆ ಹೇಳ್ತಿರ್ತೀವಿ, ಯಾವ ಸಾಧನೆ ನಿಂಗೆ ಯಾಕೆ ಸಾಧನೆ, ನೀನೇ ದೇವರು ಅಂತೇನೋ ಹೇಳ್ತಿರ್ತಾರೆ ಅಲ್ಲ. ಅವಿವೇಕದಿಂದ ಆ ರೀತಿ ಬಿಟ್ಟರೆ ತಾಮಸ ತ್ಯಾಗವಾಗುತ್ತದೆ. ತಾಮಸ ತ್ಯಾಗ ಅಂದರೆ ಕಣ್ಣು ಮುಚ್ಕೊಂಡು ಕೇಳಬೇಡಿ, ಕಣ್ಣು ಬಿಟ್ಕೊಂಡು ಕೇಳಿ. ಕನಿಷ್ಠ ಪಕ್ಷ ಇದು ಎದ್ದಿದ್ದಾರೆ ಅಂತ ಅನ್ಸುತ್ತೆ ನಮಗೆ. ಅದು ಯಾಕೆ ನಿಂತು ಬರುತ್ತೋ ಗೊತ್ತಿಲ್ಲ ನನಗಂತೂ. ತಾಮಸ ತ್ಯಾಗವಾಗುತ್ತದೆ. ಅವು ಕ್ಲೇಶದಾಯಕವೆಂದು ಬಿಟ್ಟರೆ ಯಾಪ ಬೆಳಿಗ್ಗೆನ ಸಾಯಂಕಾಲ ತನಕ ದುಡಿಬೇಕಂದ್ರೆ ಭಾಳ ಕಷ್ಟ. ಸಾಮಾನ್ಯ ಅಂತಾರೆ ಯಾರನ್ನ ಮಾಡಾಕ್ಬಿಟ್ರೆ ತಿನ್ಕೊಂಡು ಹಾಗೆ ಮಲಗಿರ್ಬೋದು ಅಂತ. ನೀವೆಲ್ಲ ಆ ರೀತಿಯೂ ಇರೋಕ್ಕಾಗಲ್ಲ. ಕ್ಯಾಂಪ್ ಮಾಡ್ತಿದ್ವಿ ನಾವು, ಅಲ್ಲಿ ಏನು ಸೇವಾ ಕಾರ್ಯ ಎಲ್ಲ ಏನಿಲ್ಲ, ಪಾಠ ಕೇಳೋದು, ತಿಂದು ಮಲಗೋದು ಅಷ್ಟೇ. ಬಟ್ 3 ದಿವಸಕ್ಕಾಗಲೇ ಬೇಸರ ಬಂದ್ಬಿಡೋದು. ಹಾಗೂ ಇರೋಕ್ಕಾಗಲ್ಲ ನಮಗೆ. ಅಂದರೆ ತಾಮಸ ತ್ಯಾಗ ಕೆಲಸ ಮಾಡೋಕ್ಕೆ ಕಷ್ಟ, ನನ್ನ ಕೈಲಾಗಲ್ಲ, ನಾನು ಮಾಡಲಾರೆ ಅಂತ ಬಿಟ್ಟರೆ ರಾಜಸ ತ್ಯಾಗ. ಸೊ ಈ ರಾಜಸ ತ್ಯಾಗ ಮತ್ತು ತಾಮಸ ತ್ಯಾಗದಿಂದ ಏನು ಪ್ರಯೋಜನ ಇಲ್ಲ. ಅವುಗಳನ್ನು ಮಾಡುತ್ತಾ ಸಂಘ ಫಲಗಳನ್ನು ಬಿಟ್ಟರೆ ಸಾತ್ವಿಕ ತ್ಯಾಗವಾಗುತ್ತದೆ. ಕೆಲಸ ಮಾಡಬೇಕು, ಅಲ್ಲಿ ನಾನು ಮಾಡ್ತೀನಿ ಅಂತಕ್ಕಂಥ ಕರ್ತೃತ್ವ ಸಂಘವನ್ನು ಬಿಡಬೇಕು, ಆ ಫಲದ ಸಂಘವನ್ನು ಬಿಡಬೇಕು. ಬಿಟ್ಟರೆ ಆಗ ಅಂತಃಕರಣ ಶುದ್ಧಿ ಆಗುತ್ತೆ. ಸಾತ್ವಿಕನಾದವನು ಕೆಟ್ಟ ಕರ್ಮವನ್ನು ಹಾಗೆ ಮಾಡದೆ ಒಳ್ಳೆಯದಕ್ಕೆ ಅಂಟುಕೊಳ್ಳದೆ ಇರುವನು. ಒಳ್ಳೆಯದಕ್ಕೂ ಅಂಟುಕೊಳ್ಳಲ್ಲ, ಒಳ್ಳೆಯದಕ್ಕೂ ಅಂಟ್ಕೋಬಾರ್ದು, ಕೆಟ್ಟದ್ದಕ್ಕೂ ತಿರಸ್ಕಾರ ಹಾಗೆ ಮಾಡಬಾರ್ದು. ಅಂದರೆ ಈಗ ಒಬ್ಬ ಕಳ್ತನ ಮಾಡ್ತಾನೆ, ಆ ಕಳ್ತನ ಮಾಡುವ ಕಳ್ತನ ಅನ್ನತಕ್ಕಂಥದ್ದು ಸರಿಯಾದ ಕೆಲಸ ಅಲ್ಲ. ಸೊ ಅದನ್ನು ವಿರೋಧ ಮಾಡೋಣ, ಆದರೆ ಕಳ್ಳನನ್ನೇ ವಿರೋಧ ಮಾಡಬಾರ್ದು. ಯಾಕೆ ಅವನಲ್ಲಿ ಬೇರೆ ಒಳ್ಳೆ ಗುಣನೂ ಇದೆ. ಈಗ ಕಲ್ಯಾಣದುರ್ಗ ಅಂತ ಒಂದು ಕಡೆ ಆಂಧ್ರದಲ್ಲಿ ತಿಪ್ಪೇಸ್ವಾಮಿ ಅಂತ ಒಬ್ಬ ಕಳ್ಳ ಇದ್ದಾನೆ. ಇವಾಗ ಪೊಲೀಸ್ನವರು ಏನು ಮಾಡಬೇಕು ಅವನಂತ ಡೌಟು. ಕಳ್ತನ ಮಾಡ್ತಾನೆ, ಕಳ್ತನ ಮಾಡಿದ ದುಡ್ಡು 1 ಪೈಸೆನೂ ಅವನು ಉಪಯೋಗಿಸಲ್ಲ, ಬಟ್ ಜನಗಳಿಗೆ ಸೇವೆ ಮಾಡ್ತಾನೆ. ಇವಾಗ ಪೊಲೀಸ್ನವ್ರು ಅರೆಸ್ಟ್ ಮಾಡಿದರೆ ಮತ್ತೆ ಅವ್ನು ನೋಡಿದ್ರೆ ಪೈಸನ ಅವನು ಉಪಯೋಗಿಸಿಲ್ಲ. ಕಳ್ತನ ಮಾಡಿದ್ದೆಲ್ಲ ಜನಗಳಿಗೆ ಸೇವೆಗೆ, ಆ ಹುಡುಗನ ಸ್ಕೂಲಿಗೆ ಸೇರಿಸ್ತಾ, ಇವ್ರ ಕಾಲೇಜಿಗೆ ಸೇರಿಸ್ತಾ, ಈ ರೀತಿನೇ ಮಾಡ್ತೇನೆ. ಇವಾಗ ಪೊಲೀಸ್ನವ್ರಿಗೆ ಅವ್ನಿಗೆ ಏನು ಮಾಡ್ಬೇಕು ನಾವು ಅನ್ನತಕ್ಕಂಥ ಸಂದೇಹ ಹೊಂದಿದೆ. ಅಂದಾಗ ಆ ಕಳ್ಳತನ ಅನ್ನತಕ್ಕಂಥ ಕರ್ಮ ತಪ್ಪೇ ಹೊರತು ಪೂರ್ಣ ಅವನು ನಾವು ವಿರೋಧ ಅನ್ನತಕ್ಕನ್ನ ಮಾಡಬಾರ್ದು. ಈ ಸಾತ್ವಿಕ ತ್ಯಾಗವನ್ನು ಮಾಡಿದವನು ಕ್ರಮಕ್ರಮವಾಗಿ ಜ್ಞಾನವನ್ನು ಹೊಂದುತ್ತಾನೆ. ಸಾತ್ವಿಕ ತ್ಯಾಗ ಮಾಡಿದವನು ಕ್ರಮವಾಗಿ ಅಂದರೆ ಅಂತಃಕರಣ ಶುದ್ಧಿ ಪಡೆದು ನೈಷ್ಕರ್ಮ ಸ್ಥಿತಿ ಅನ್ನತಕ್ಕಂಥ ಸ್ಥಿತಿನ ಸೇರಿಕೊಳ್ತಾನೆ. ದೇಹಾಭಿಮಾನಿಯಾದವನಿಗೆ ಸಂಪೂರ್ಣವಾಗಿ ಕರ್ಮತ್ಯಾಗವನ್ನು ಮಾಡುವುದು
ಅಶಕ್ಯವಾದ್ದರಿಂದ ಇದು ಎಲ್ಲಿ ತನಕ ದೇಹಾಭಿಮಾನ ಅನ್ನತಕ್ಕದ್ದು ಇರುತ್ತೋ, ದೇಹಾಭಿಮಾನ ಅಂದರೆ ನಾನು ಶರೀರ, ಹೆಣ್ಣು ಗಂಡು ಅನ್ನತಕ್ಕಂಥ ಅಭಿಮಾನ ಇರುತ್ತೋ, ಯಾಕೆ ಶರೀರನ ಆಶ್ರಯಿಸ್ಕೊಂಡೇ ಬರುತ್ತೀವಿ. ಸೊ ಎಲ್ಲಿನ ತನಕ ಶರೀರ ಅಭಿಮಾನ ಇರುತ್ತೋ ಅಲ್ಲಿನ ತನಕ ನಾವು ಕರ್ಮನ ಬಿಟ್ಟು ಸುಮ್ಮನಿರೋಕ್ಕಾಗಲ್ಲ. ಕೇವಲ ಶ್ರವಣ ಮಾಡ್ಕೊಂಡಿರ್ತೀವಿ, ನಾನು ಹೇಳಿದ್ನಲ್ಲ, ಶ್ರವಣ ಕೂತು ನಿದ್ದು ಬರುತ್ತೆ. ಅದೇ ನಿಜವಾಗ ಏನನ್ನ ಬೇರೆ ಕೆಲಸ ಮಾಡ್ತಿದ್ರೆ ಬರಲ್ಲ ನಿದ್ದೆ, ಶ್ರವಣ ಕೂತ್ರೆ ಬರುತ್ತೆ. ಮತ್ತು ಇನ್ನು ಶ್ರವಣ ಕೂತು ನಿದ್ದು ಬರುತ್ತೆ ಅಂದಾಗ ನಾವು ಕರ್ಮವನ್ನು ಬಿಟ್ಟು ಇಲ್ಲಿ ಶ್ರವಣದಲ್ಲಿ ನಿದ್ದೆ ಮಾಡಿದ್ರೆ ಏನು ಪ್ರಯೋಜನ ಆಗುತ್ತೆ? ಆದ ಕಾರಣ ದೇಹಾಭಿಮಾನಿಯಾದವನಿಗೆ ಸಂಪೂರ್ಣವಾಗಿ ಕರ್ಮತ್ಯಾಗ ಮಾಡೋದು ಅಶಕ್ಯವಾದ್ದರಿಂದ ಸಾತ್ವಿಕವಾಗಿಯೇ ನಿಜವಾಗಿ ತ್ಯಾಗ ಎನಿಸುತ್ತಾನೆ. ಏಕೆಂದರೆ ಅವನಿಗೆ ಜ್ಞಾನವು ಬಂದ ಬಳಿಕ ಪರಮಾರ್ಥ ಸನ್ಯಾಸ ದೊರಕಿ ಅನಿಷ್ಟ ಇಷ್ಟ ಮಿಶ್ರ ಎಂಬ 3 ಬಗೆಯ ಕರ್ಮಗಳು ಒಂದಿಷ್ಟೊಂದಿದೆ ಹೋಗುತ್ತವೆ. ಅಂದರೆ ಯೋಗ ಬುದ್ಧಿಯಿಂದ ಜೀವನ ಮಾಡಿಕೊಂಡು ಅಂತಃಕರಣ ಶುದ್ಧಿಯನ್ನು ಪಡೆದು ಮತ್ತು ಶ್ರವಣ ಮಾಡಿ ಶರೀರ ಇಂದ್ರಿಯ ಬುದ್ಧಿ ಮನಸ್ಸು ಅಹಂಕಾರ ಇದೆ ನೀನಲ್ಲ, ಇದು ಕೇವಲ ನಿನ್ನ ವ್ಯವಹಾರಕ್ಕೋಸ್ಕರ ಉಪಯೋಗಿಸ್ಲಿಕ್ಕೆ ಇರತಕ್ಕಂಥದ್ದು ಅಷ್ಟೇ. ಯಾವ ರೀತಿ ಕನ್ನಡ ಅನ್ನತಕ್ಕಂಥದ್ದು ನಮಗೆ ವ್ಯವಹಾರಕ್ಕೆ ಬೇಕು, ನೋಡಲಿಕ್ಕೆ ಓದಲಿಕ್ಕೆ ಬೇಕು. ಅದು ಕನ್ನಡಕನೇ ನಾನು ಅಂದರೆ ಅಲ್ಲ. ಅದೇ ರೀತಿ ಕಣ್ಣು ಅನ್ನತಕ್ಕಂಥದ್ದು ನಾವು ನೋಡಲಿಕ್ಕೆ ಓದಲಿಕ್ಕೆ ಉಪಯೋಗಿಸ್ತೀವಿ. ನನ್ನ ಕೈನಲ್ಲಿ ಒಂದು ಸಲಕರಣೆ, ಶರೀರ ಅನ್ನತಕ್ಕಂಥದ್ದು ನನಗೊಂದು ಸಲಕರಣೆ, ಒಂದು ಇನ್ಸ್ಟ್ರೂಮೆಂಟ್ ಅಂತ ಇಂಗ್ಲೀಷಲ್ಲಿ. ಸಲಕರಣೆನೇ ನಾನಲ್ಲ, ಹೌದಾ? ಆ ರೀತಿ ಶರೀರಾಭಿಮಾನ ಅನ್ನತಕ್ಕಂಥನ ಬಿಟ್ಟು ಯಾರಾದರೆ ಅಂತಃಕರಣ ಶುದ್ಧಿಗೋಸ್ಕರ ಕರ್ಮಗಳನ್ನು ಮಾಡ್ಕೊಂಡಿರ್ತಾರೋ ಅಂಥವರು ಪರಮಾರ್ಥ ಸನ್ಯಾಸವು ಪ್ರಾಪ್ತಿಯಾಗಿ, ಅಂದರೆ ತಮ್ಮ ನಿಜವಾದ ಸ್ವರೂಪವನ್ನು ಅರ್ಥ ಮಾಡಿಕೊಂಡು, ಪರಮಾರ್ಥ ಅಂದರೆ ಏಕರೂಪೇಣಿಯೋ ಅವಸ್ಥಿತ ಸಾ ಪರಮಾರ್ಥ, ಒಂದೇ ರೂಪದಲ್ಲಿ, ರೂಪ ಅನ್ನೋದನ್ನು ಉಪದೇಶ ಸೌಕರ್ಯಕ್ಕೋಸ್ಕರ ಉಪಯೋಗಿಸ್ಬೇಕು. ತನ್ನಲ್ಲಿ ಬದಲಾವಣೆ ಇಲ್ದಿರಾ, ತನ್ನ ಇರುವಿಕೆಯನ್ನು ಕಳ್ಕೊಳ್ತೀರಾ, ಚೆನ್ನಾಗಿ ಕೇಳಿ, ತನ್ನಲ್ಲಿ ಬದಲಾವಣೆ ಇಲ್ದಿರ ತನ್ನ ಇರುವಿಕೆನ ಕಳ್ಕೊಳ್ತೀರಾ, ಯಾವುದಿದೆಯೋ ಅದು పరమార్థ. తనలో ఏ మార్పు లేకుండా తన ఉనికిని పోగొట్టుకోకుండా ఏదైతే ఉందో అది పరమార్థం. ಅಂಥ ವಸ್ತು ಯಾವುದು? ಹುಡುಕ್ಬೇಕು ನಾವು. ಎಲ್ಲಿ ಹುಡುಕ್ಬೇಕು? ಎಲ್ಲ ಮಾರ್ಕೆಟಲ್ಲಿ ಹುಡುಕಿದ್ರೆ ಆಗಲ್ಲ, ಇಲ್ಲೇ ಬರಬೇಕು. ಆಶ್ರಮದಲ್ಲಿ ಬಂದು ಗುರುಮುಖಿಯನ್ನು ಹುಡುಕ್ಬೇಕು. ನೋಡಿ, ನಾನು ನನ್ನ ಪ್ರಪಂಚ ಅಂತೀವಿ ಅಲ್ವಾ? ಇದರಲ್ಲಿ ಈ ನಾನು ಅನ್ನೋದು, ನಾನು ಇಂಥವಳು, ನಾನು ಇಂಥವನು ಅನ್ನೋದು ಬದಲಾವಣೆ ಆಗ್ತಿದೆಯೋ ಇಲ್ಲ? ನಾನು ಹೇಳ್ತಿಲ್ಲ, ಇಂಥ ಕಡೆ ತಿರುಗಿ ಮಗಳ ಕಡೆ ತಿರುಗಿದ್ರೆ ಈಗ ಒಂದು ಥರ ಬರುತ್ತೆ, ಸೊಸೆ ಕಡೆ ತಿರುಗಿದ್ರೆ ಇನ್ನೊಂದು ಥರ ಬರುತ್ತೆ, ಅದೋ ಇಲ್ಲ? ಗಂಡಸರು ಅಷ್ಟೇ, ಮಗನ ಕಡೆ ತಿರುಗಿದ್ರೆ ನಂಗೆ ಗೊತ್ತು ಸುಮ್ಮನೆ, ಯಾವಾಗ ಕೊಡ್ಬೇಕು ಗೊತ್ತು, ಆಗ್ತೀನಿ ನಾನು ಮಾಡ್ತೀನಿ ಸುಮ್ಮನೆ ಅಂತ ಮಗನ ಕಡೆ ತಿರುಗಿದ್ರೆ, ಅವನೇ ತಂದೆ ಕಡೆ ಯಾವಾಗ ಕೊಡ್ತೀಯಪ್ಪ, ನಮ್ಮ ಪೂರ ವಯಸ್ಸಾದರೂ ಕೊಟ್ಟು ಏನು ಪ್ರಯೋಜನ, ಇವತ್ತು ಮಾಡಿ ನನ್ನ ಹೆಸರಿಗೆ ಅಂತ. ಇತ್ತ ಕಡೆ ತಿರುಗಿದ್ರೆ ಒಂಥರ, ಇತ್ತ ಕಡೆ ತಿರುಗಿದ್ರೆ ಒಂಥರ. ಅಂದರೆ ಈಗ ನಾನು ಅನ್ನೋದು ಬದಲಾವಣೆ ಆಗ್ತಿದೆ, ಹೌದಲ್ಲ? ಬುದ್ಧಿ, ರಾಜಕೀಯ ವ್ಯಕ್ತಿಗಳ ಬುದ್ಧಿ ನೋಡಿ ಚೆನ್ನಾಗಿ ಗೊತ್ತಾಗುತ್ತೆ, ನಮ್ಗೆ ಪೇಪರ್ ಬರೋಲ್ಲ, ನಮ್ಮ ಬುದ್ಧಿನೂ ಬದಲಾವಣೆ ಆಗ್ತಿದೆ. ಊಟ ಮಾಡಲಿಕ್ಕೆ ಮುಂಚೆ ಇದ್ದ ಬುದ್ಧಿ ಊಟ ಆದಮೇಲೆ ಇರೋಲ್ಲ. ಎಷ್ಟೋ ಜನ ಸ್ವಾಮೀಜಿ ನೀವು ಹೇಳಿದಾಗೆ ರಾತ್ರಿ ಹೊತ್ತು ಊಟ ಆದಮೇಲೆ ರಾತ್ರಿ ಹೊತ್ತು ಯಾವ ರೀತಿ ಇರ್ಬೇಕು ನಾವು ಅಂದರೆ, ಆರೋಗ್ಯವಾಗಿರ್ಬೇಕಂದ್ರೆ ಹಿತಂ ಹಿತಂ ಭುಕ್ತ್ವ ಶತಂ ಗತ್ವ ಶತಂ ಜಪ್ತ್ವ ವಾಮಭಾಗೇ ಶಯನಸ್ಯ ವಿಷಗ್ಭಿಃ ಕಿಂ ಪ್ರಯೋಜನಂ ಅಂತ ಒಂದು ವಾಕ್ಯ ಇದೆ. ಅಂದರೆ ಹಿತವಾಗಿ ಮಿತವಾಗಿ ಊಟ ಮಾಡಬೇಕು, ರಾತ್ರಿ ಮಾಡಿ 100 ಹೆಜ್ಜೆ ನಡಿಬೇಕು, ಮತ್ತು 100 ಮಂತ್ರ ಜಪ ಮಾಡಬೇಕು, ಮಾಡಿ ಎಡಗಡೆ ತಿರುಗಿಕೊಂಡು ಮಲಿಕೊಂಡ್ರೆ ಅವನಿಗೆ ಈ ಜನ್ಮದಲ್ಲಿ ಡಾಕ್ಟರ್ ಬೇಕಿಲ್ಲ. ಇದು ಹೇಳಿದಾಗ ಒಬ್ಬ ಹಾಗೆ ಮಾಡಬೇಕಪ್ಪ ಅಂತ ಅಂದ್ಕೊಳ್ತಾರೆ. ಊಟ ಮಾಡೋಕ್ಕೆ ಮುಂಚೆ ನನಗೂ ಹೇಳ್ತಾರೆ, ಸ್ವಾಮೀಜಿ ನೀವು ಹೇಳಿದ್ರಲ್ಲ
ಅದೇ ರೀತಿ ಮಾಡ್ತೀವಿ ಅಂತ ಊಟ ಮಾಡಲಿಕ್ಕೆ ಮುಂಚೆ ಹೇಳ್ತಾರೆ. ಊಟ ಆದಮೇಲೆ ಅಯ್ಯೋ ಇವತ್ತು ಯಾಕೋ ಮಾಡೋಕ್ಕೆ ಮನಸ್ಸು ಬರಲ್ಲ, ನಾಳೆ ನೋಡೋಣ. ಅದೇ ಬುದ್ಧಿ ಬದಲಾವಣೆ ಆಗ್ತಿದೆ. ಮನಸ್ಸು ಚಂಚಲ ಸಿಂಹ, ಅದು ಬದಲಾವಣೆ ಆಗ್ತಿದೆ. ಇಂದ್ರಿಯಗಳು ಬದಲಾವಣೆ ಆಗ್ತಿದೆ. ಸ್ಥೂಲ ಶರೀರ ಬದಲಾವಣೆ ಆಗುತ್ತೆ. ಅದು ಈಗಿನ ಕಾಲಕ್ಕೆ ಒಳ್ಳೆ ಚೆನ್ನಾಗಿ ಅರ್ಥ ಆಗುತ್ತೆ. ಡಾಕ್ಟರ್ ಹತ್ರ ಹೋದ್ರೆ ಬರೀ ಹೊಟ್ಟೆಗೆ ತೊಗೊಳ್ದಿರೋ ಬನ್ನಿ ಫಸ್ಟ್ ಅಂತಾರೆ. ಹೋದ್ರೆ ರಕ್ತ ತಗೊಳ್ತಾರೆ. ಆಮೇಲೆ ಒಂದು ಸ್ವಲ್ಪ ಸಕ್ಕರೆ ಕೊಟ್ಟು ಕೂಡಿಸ್ತಾರೆ. ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಕೂಡಿಸಿ ಮತ್ತೆ ತಗೊಳ್ತಾರೆ ರಕ್ತ. ಮುಂಚೆ ತಗೊಂಡಿದ್ದಕ್ಕೂ ಆಮೇಲೆ ತಗೊಳ್ಳೋದಕ್ಕಾಗಲೇ ಬದಲಾವಣೆ ಆಗಿಬಿಟ್ಟಿದೆ. ಅಂದರೆ ಶರೀರ ಬದಲಾವಣೆ ಆಗ್ತಿದೆ, ಹೊರಗಿನ ಪ್ರಪಂಚ ಬದಲಾವಣೆ ಆಗ್ತಿದೆ, ಆದಿ ದೈಹಿಕ ಪ್ರಪಂಚ ಬದಲಾವಣೆ ಆಗ್ತಿದೆ. ಆದ ಕಾರಣ ಇದ್ಯಾವುದು ಪರಮಾರ್ಥವಲ್ಲ. ನಾನು ನನ್ನ ಪ್ರಪಂಚ ಅನ್ನೋದು ಇರಬೇಕಾದ್ರೆ ಬದಲಾವಣೆ ಆಗ್ತಿದೆ. ಆದ ಕಾರಣ ಇದ್ಯಾವುದು ಪರಮಾರ್ಥವಲ್ಲ. ಅರ್ಥ ಆಗ್ತಿದ್ಯಾ? ಈ ನಾನು ನನ್ನ ಪ್ರಪಂಚ ಅನ್ನತಕ್ಕಂಥ ಪರಮಾರ್ಥವಲ್ಲ ಅಂತ ತೆಗೆದಾಕ್ಬಿಟ್ರೆ ಇನ್ನೇನು ಉಳಿಯುತ್ತಪ್ಪ? ಅಲ್ಲ, ಏನು ಹೀಗೆ ಅರ್ಥ ಆಗಲ್ಲ. ಬಾಯಿ ಬಿಟ್ಟು ಹೇಳಿ, ಏನು ಉಳಿಯುತ್ತೆ? ನಾನು ನನ್ನ ಪ್ರಪಂಚ ಅನ್ನೋದು ತೆಗೆದುಹಾಕ್ಬಿಟ್ಟು ನೀವು ಯಾವಾಗ ಇರ್ತೀರೋ ಅದು ಮೊದಲು ನೋಡಿ. ಯಾವಾಗ ಇರ್ತೀರ? ನಿದ್ದೆನಲ್ಲಿ ಅಂತೀವಿ, ಹೌದಾ? ನಿದ್ದೆನಲ್ಲಿ ನಾನು ನನ್ನ ಪ್ರಪಂಚ ಅನ್ನೋದು ಇಲ್ಲ. ಬರೀ ನಿದ್ದೆ ಅನ್ನೋದು ಇದೆಯಾ? ಇಡೀ ಪ್ರಪಂಚ ಹೇಳ್ತಿದೆ. ಇಂಗ್ಲೀಷಲ್ಲಿ ಸ್ಲೀಪ್ ಅಂತಾರೆ, ಹಿಂದಿನಲ್ಲಿ ನೀಂದ್ ಅಂತಾರೆ, ಕನ್ನಡದಲ್ಲಿ ನಿದ್ದೆ ಅಂತಾರೆ. ಆದರೆ ನಿದ್ದೆ ಅನ್ನತಕ್ಕಂಥ ವಸ್ತುವನ್ನ ನೀವು ಯಾವತ್ತೂ ನೋಡಿದ್ದೀರ? ಮತ್ತೆ ನೀವು ನಿದ್ದೆ ಅಂತ ಹೇಳಿದಾಗ ಅಲ್ಲಿ ನಿದ್ದೆ ಅನ್ನತಕ್ಕಂಥ ತೆರೆ ಇತ್ತೋ, ನಿದ್ದೆ ಅನ್ನತಕ್ಕಂಥ ವಸ್ತು ಇತ್ತೋ ಅಥವಾ ಏನಿತ್ತು? ಅಸ್ತಿತ್ವ ಮಾತ್ರ ಇತ್ತು. ಚೆನ್ನಾಗಿ ನೋಡ್ಕೊಳ್ಳಿ. ಪವಿತ್ರ ಅಂತ ಅಸ್ತಿತ್ವ ಯಾವುದು ಉಂಟಿಲ್ಲ. ಅದಕ್ಕೆ ಈಗಲೂ ಅದೇ, ನೀವು ಈಗಲೂ ಯಾವುದು ಉಂಟಿಲ್ಲ. ಹೌದಾ? ಆ ನಿದ್ದೆಯಿಂದಾಗ ಏನಿತ್ತೋ ಅದನ್ನು ತೆಗೆದಾಕ್ಬಿಡಿ. ಆಗುತ್ತೋ? ಒಂದು ಮತ್ತು ಅದರಲ್ಲೇನು ಬದಲಾವಣೆ ಇದೆಯೋ? 10ನೇ ವಯಸ್ಸಲ್ಲಿ ನಿದ್ದೆ ಮಾಡಿದ್ರೆ ಎಷ್ಟು ಆನಂದವೋ, ಇವಾಗ 70ನೇ ವಯಸ್ಸಲ್ಲಿ ನಿದ್ದೆ ಮಾಡಿದ್ರು ಅಷ್ಟೇ ಆನಂದ. ಹೌದಲ್ಲ? ಬಸ್ಸಲ್ಲಿ ಕೂತು ನಿದ್ದೆ ಮಾಡಿದ್ರು ಅಷ್ಟೇ ಆನಂದ. ವೇದಾಂತ ಕ್ಲಾಸಲ್ಲಿ ನಿದ್ದೆ ಮಾಡಿದ್ರು ಏನು ಬದಲಾವಣೆ ಇದೆಯೋ? ಅದು ಕಾರಣ ಅದೇ ಪರಮಾರ್ಥ. ನೀವೇ ಪರಮಾರ್ಥ. ನೀವೇ ಪರಮಾರ್ಥ ಅಂದರೆ ಯಾವುದು? ಶರೀರವಲ್ಲ, ಇಂದ್ರಿಯಗಳಲ್ಲ, ಮನಸ್ಸಲ್ಲ, ಬುದ್ಧಿ ಅಲ್ಲ, ನಾನು ಇಂಥವಳು ಇಂಥವನು ಅಂತಕ್ಕಂಥ ಅಹಂಕಾರವಲ್ಲ. ಇದೆಲ್ಲವನ್ನು ತೆಗೆದಾಕಿದ ಮೇಲೆ ಯಾವುದಿದೆಯೋ ಅದೇ ನೀನು. ಈಗಲೂ ಅದೇ ಸ್ವರೂಪೆ. ನಿದ್ದೆ ಅಂತ ಯಾಕೆ ತಗೊಳ್ತಾರೆ ಅಂದರೆ ಇಲ್ಲೇ ಹೇಳಿದ್ರೆ ಅರ್ಥವಾಗಲ್ಲ, ಎಲ್ಲ ಬಿಡಿಸ್ಕೊಂಡಿರ್ತೀವಿ ಅನ್ನೋಕ್ಕೆ ಚೆನ್ನಾಗಿ ಅರ್ಥ ಆಗುತ್ತೆ. ನಿದ್ದೆ ದೃಷ್ಟಾಂತ ತಗೊಳ್ತಾರೆ, ಅದೇ ದ್ರಾಷ್ಟಾಂತಿಕ ಆಗುತ್ತೆ. ಹೌದಾ? ಅದು ಪರಮಾರ್ಥ. ಆ ಪರಮಾರ್ಥ ಅನ್ನತಕ್ಕಂಥದ್ದು ಅದೇ ನಾನು ಅನ್ನತಕ್ಕಂಥ ನಿಶ್ಚಯ ಬಂದರೆ ಶರೀರಾದಿಗಳಿಗೆ ಅಭಿಮಾನ ಹೋಗುತ್ತೆ. ಅದನ್ನು ಪರಮಾರ್ಥ ಸನ್ಯಾಸ ಅಂತಾರೆ. ಅಂಥವ್ರಿಗೆ ಈ ಕರ್ಮ ಮಾಡಿದ್ರೆ ಅಜ್ಞಾನಿ, ನಾನು ಮಾಡ್ತೀನಿ ಅಂತಕ್ಕಂಥ ಅಹಂಕಾರವನ್ನು ಮಾಡಿದ್ರೆ ಅವನಿಗೆ ಆ ಕರ್ಮ ಅನ್ನತಕ್ಕಂಥದ್ರಲ್ಲಿ ಏನು ಪಾಪ ಪುಣ್ಯ ಧರ್ಮ ಅಧರ್ಮ ಇತ್ತೋ ಅದು ಅವನ ಲೆಕ್ಕಕ್ಕೆ ಹೋಗುತ್ತೆ. ಚಿತ್ರಗುಪ್ತ ಬರ್ಕೊಳ್ತಾರೆ ಅಂತಲ್ಲ, ಅವನ ಲೆಕ್ಕಕ್ಕೆ ಹೋಗುತ್ತೆ. ಅದ್ರ ಪ್ರಕಾರ ಮತ್ತೆ ಜನ್ಮ ಬರುತ್ತೆ. ಏನು? ಅನಿಷ್ಟ, ಇಷ್ಟ, ಮಿಶ್ರ ಅಂತ. ಅನಿಷ್ಟ ಅಂದರೆ ಇದು ಪಶು ಪಕ್ಷಿ ಕಿವಿ ಕೀಟ ಜನ್ಮಗಳು. ಅದು ಇಷ್ಟ ಜನ್ಮ ಅಂದರೆ ದೇವತಾದ ಜನ್ಮ. ಮಿಶ್ರ ಜನ್ಮ ಅಂದರೆ ಮನುಷ್ಯ ಜನ್ಮ. ಮನುಷ್ಯ ಜನ್ಮ ಯಾಕಪ್ಪ ಮಿಶ್ರ ಅಂತಂದರೆ ಪಾಪ ಪುಣ್ಯ ಎರಡೂ ಸೇರಿದೆ. ಪಾಪ ಪುಣ್ಯ ಸಮ ಆದಾಗ ಮನುಷ್ಯ ಜನ್ಮ ಬರುತ್ತೆ. ಯಾರು ಅಜ್ಞಾನಿ ಕೆಲಸ ಮಾಡಿದಾಗ. ಬಟ್ ಜ್ಞಾನಿ ಆಗಿರ್ತಕ್ಕಂಥವನಿಗೆ ಆ ರೀತಿ ಜನ್ಮ ಅನ್ನತಕ್ಕಂಥ ಇಲ್ಲ. ಈ ಜನ್ಮವೂ ಇಲ್ಲ. ವಿವೇಕ ಮಾಡಿಕೊಂಡು ನಾವು ಈ ಜನ್ಮನೇ ಇಲ್ಲ.
ಇನ್ನು ಪುನರ್ಜನ್ಮ ಪ್ರಶ್ನೆನೇ ಇಲ್ಲ. ಮತ್ತು ಈ ಪುನರ್ಜನ್ಮ ಯಾಕೆ ಹೇಳ್ತಾರೆ ಅಂದರೆ, ನಾವೆಲ್ಲರೂ ಒಂದೇ ಥರ ಇಲ್ಲ. ಹೇಳ್ತಾರೆ ಎಲ್ಲರೂ ಒಂದೇ ಮಾಡ್ತೀವಿ ಅಂತ ಈ ರಾಜಕೀಯ ವ್ಯಕ್ತಿಗಳು. ನೀನು ತಲೆ ಕೆಟ್ಟಿದೆ ನಿಮಗೆ. ಯಾಕೆಂದರೆ ಎಲ್ಲರೂ ಒಂದೇ ಮಾಡೋದು. ನಾನು ಹೇಳಿದ್ದೆ, ಹೆಣ್ಣು ಗಂಡು ಭೇದ ಬೇಡ, ಬರೀ ಗಂಡಸು ಇರಬೇಕು, ಇಲ್ಲ ಹೆಂಗಸು ಇರಬೇಕು. ಆಗುತ್ತಾ? ಪ್ರಯೋಜನ ಇಲ್ಲ. ಅಲ್ಲ ಸ್ವಾಮಿ, ಹೆಣ್ಣು ಗಂಡು ಭೇದ ಇರಲಿ, ಒಬ್ಬರು ಬೆಳ್ಳಿಗೆ, ಒಬ್ಬರು ಕುಳ್ಳಿಗೆ, ಒಬ್ಬರು ವೃದ್ಧವಾಗಿ, ಒಬ್ಬರು ಏನಿದೆ ಇಷ್ಟೊಂದು ವ್ಯತ್ಯಾಸ? ಎಲ್ಲರೂ ಒಂದೇ ಥರ ಇರಬೇಕು. ಎಲ್ಲರೂ ಒಂದೇ ಥರ ಇದ್ದರೆ ನಮ್ಮ ಶ್ರೀಮತಿ ಒಂದು ಗುರ್ತಿಡೋದು ಹೇಗೆ? ಎಲ್ಲರೂ ಒಂದೇ ಥರ ಇದ್ಬಿಟ್ರೆ ಅಲ್ಲ, ಆ ಭೇದ ಇರಲಿ. ಆದರೆ ಒಬ್ಬರು ಬಡವರು, ಒಬ್ಬರು ಸಾಹುಕಾರರು, ಮನೆಗೆ ಇಬ್ಬರು ಮಕ್ಕಳಿದ್ದಾರೆ ಅಂತ ಇಟ್ಕೊಳ್ಳಿ, ಒಬ್ಬ ಜನ್ಮಾಶ್ರಮ ಅದು ಇದು ಮಾಡಿಕೊಂಡು ಆ ಚಪಾತಿ ಕೊಟ್ಟರು 5 ನಿಮಿಷ ತಿನ್ಬಿಡ್ತಾನೆ, ಮತ್ತೆ ಬೇಕಂತಾನೆ. ಇನ್ನೊಬ್ಬ ಒಂದು ಕೊಟ್ಟರೆ ಕಮ್ಮಿ, 1.5 ಕೊಟ್ಟರೆ ಅಜೀರ್ಣ. ಇವಾಗ ಇವನಿಗೂ 6 ಕೊಡ್ತೀನಿ, ಇವನಿಗೂ 6 ಕೊಡ್ತೀನಿ ಅಂದರೆ ಸರಿ ಹೋಗುತ್ತಾ? ಯಾವುದೇ ದೃಷ್ಟಿ ಎಲ್ಲರೂ ಒಂದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗ ಒಂದಾಗ್ತೀವಿ, ಆ ಪರಮಾತ್ಮ ಸ್ವರೂಪ ಅನ್ನೋದು ತಿಳ್ಕೊಂಡ್ರೆ ಅವಾಗ ಎಲ್ಲರೂ ಒಂದೇ ಕಾಣುತ್ತೆ ನಮಗೆ. ಹೌದಾ? ಈ ರೀತಿಯಲ್ಲಿ ಸಾತ್ವಿಕವಾಗಿ ನಿಜವಾಗಿ ತ್ಯಾಗನಿಸುತ್ತಾನೆ. ಏಕೆಂದರೆ ಅವನಿಗೆ ಜ್ಞಾನ ಬಂದ ಬಳಿಕ ಪರಮಾರ್ಥ ಸನ್ಯಾಸ ದೊರಕಿ ಅನಿಷ್ಟ ಇಷ್ಟ ಅನಿಷ್ಟ ಎಂಬ 3 ಬಗೆಯ ಕರ್ಮಫಲಗಳು ಒಂದಿಷ್ಟು ಅಂಟದೆ ಹೋಗುತ್ತೆ. ಇದು 1ನೇ ಶ್ಲೋಕದಿಂದ 12ನೇ ಶ್ಲೋಕದ ತನಕ ಇದು ಸಾರಾಂಶ ಇಲ್ಲಿ ತನಕ. ಮತ್ತು ಮುಂದಕ್ಕೆ 13ನೇ ಶ್ಲೋಕದಿಂದ 17ನೇ ಶ್ಲೋಕದ ತನಕ ಸಾರಾಂಶವನ್ನು ಹೇಳ್ತಾರೆ. ಯಾವ ಕರ್ಮಕ್ಕಾದರೂ ಶರೀರ, ಕರ್ತೃ, ಕರಣ, ಪ್ರಾಣ ವ್ಯಾಪಾರ, ದೈವ ಇವೈದು ಕಾರಣವಾಗಿರುತ್ತವೆ. ಯಾವ ಕರ್ಮಕ್ಕಾದ್ರೂ ಶರೀರ ಮತ್ತು ಕರ್ತೃ ಮಾಡ್ತಿದ್ದೀನಿ ಅಂತಕ್ಕಂಥ ನಾನು, ಕರಣ ಅಂದರೆ ಇಂದ್ರಿಯಗಳು ಮತ್ತು ಅದು ಕರ್ಮದಲ್ಲಿ ಉಪಯೋಗಿಸ್ತಕ್ಕಂಥ ಬೇರೆ ಪದಾರ್ಥಗಳು, ಪ್ರಾಣ ವ್ಯಾಪಾರ ಅಂದರೆ ಪ್ರಾಣ ಅನ್ನೋದಕ್ಕೆ ಇದನ್ನೇ ಕರ್ಮ ನಡೆಯಲಿಕ್ಕೆ ಸಾಧ್ಯ. ದೈವ ಅಂದರೆ ಪ್ರಕೃತಿ ನಿಯಮ. ಈ 5 ಕಾರಣವಾಗಿರುತ್ತೆ. ಈ 5ರಿಂದ ಕರ್ಮ ನಡೆಯುತ್ತೆ. ಆತ್ಮನು ಶುದ್ಧವಾಗಿ ಅಸಂಗನಾಗಿರುವುದರಿಂದ ಅವನಿಗೆ ಕರ್ಮದ ಸಂಬಂಧ ಇರುವುದೇ ಇಲ್ಲ. ಈ 5ರಲ್ಲಿ ಕರ್ಮ ನಡೆಯುತ್ತೆ ಹೊರತು ಆತ್ಮನಲ್ಲಿ ಅಂದರೆ ನಾನು ಅಂತಕ್ಕಂಥದ್ದು ಏನು ಹೇಳ್ತಿದ್ದೀವೋ ಅದಕ್ಕೂ ಸಾಕ್ಷಿಯಾಗಿರತಕ್ಕಂಥದ್ದೇ ನಮ್ಮಲ್ಲಿ. ಇವಾಗ ನಾನಿಂಥವನು ಅನ್ನತಕ್ಕಂಥದ್ದು ಕೋಪ ಮಾಡ್ಕೊಳ್ತೀರ. ಕೋಪ ಮಾಡಿಕೊಂಡು ಏನೋ ಗಲಾಟೆ ನಡೀತು. ಯಾವುದೋ ಒಂದು ಮನೆಯಲ್ಲಿ ಈ ಮಕ್ಕಳಿಗೆ ಪೋಲಿಯೋ ಡ್ರಾಪ್ಸ್ ಹಾಕ್ತಾರೆ ಅಲ್ವಾ? ಆ ಪೋಲಿಯೋ ಡ್ರಾಪ್ಸು ಚಿಕ್ಕ ಮಕ್ಕಳಿಗೆ ಹಾಕ್ತಾರೆ ಅಂತ ಹಾಕಿ, ಇಲ್ಲ ವಯಸ್ಸು ಬಂದ ಮೇಲೆ ಹಾಕ್ತಾರೆ ಅಂತ ಈತ ಗಂಡ ಅಂತ ಇಬ್ಬರಿಗೂ ಕಣ ತೋರಿಸಿ ಬಂತು. ನಾನು ಹೇಳಿದ ಒಂದು ಒಪ್ಪಲ್ಲ. ಅಲ್ಲ, ನೀನು ಹೇಳೋದು ಸರಿಯಾಗಿದ್ದರೆ ಒಪ್ತೀನಿ. ಒಟ್ಟಿನಲ್ಲಿ ಮಾತಾಡ್ಕೊಂಡು ಏನು ಮಾಡಿದ್ರು, ನೀನು ಟಿಫನ್ನು ಮಾಡಬೇಡ, ನಾನು ತಿನ್ನೋದು ಇಲ್ಲ, ನಾನು ಜಗಳ ಆಡ್ಕೊಂಡು ಆಯ್ತಪ್ಪ ಹೊಟ್ಟೋದ, ಟಿಫನ್ನು ಮಾಡಲ್ಲ ಹೊಟ್ಟೋದ. ಈ ಅಮ್ಮ ಹೋದ್ರು ಅಂತ ಸ್ವಲ್ಪ ಹೊತ್ತಿಲ್ಲ. ಆಮೇಲೆ ಆತ ಮ್ಯೂಸಿಕ್ ಟೀಚರು, ವಾಸ್ತವಿಕ ನಡೀತಿದ್ದು ಮ್ಯೂಸಿಕ್ ಟೀಚರು. ಫಸ್ಟ್ ಪೀರಿಯಡು ಮ್ಯೂಸಿಕ್ ಇರೋಲ್ಲ ಸ್ಕೂಲಲ್ಲಿ. ಒಬ್ಬನೇ ಸ್ಕೂಲ್ ಟೀಚರ್ಸ್ ರೂಮಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತೇನೆ, ನಾನು ಯಾಕೆ ಇಷ್ಟು ಗಲಾಟೆ ಮಾಡಿಕೊಂಡೆ? ನನಗೆ ಪೋಲಿಯೋ ಡ್ರಾಪ್ಸ್ ಹಾಕೋ ಮಕ್ಕಳಿದಾರ? ಈಗ ಮನೆಗೆಲ್ಲ ಇದೇ ಥರನೇ ಗಲಾಟೆ. ಪೋಲಿಯೋ ಡ್ರಾಪ್ಸ್ ಹಾಕುವಂಥ ಮಕ್ಕಳಿದಾರ? ಮಗಳು ಓದ್ತಾಳೆ, PUC ಓದ್ತಾಳೆ, ಮಗ ಇಂಜಿನಿಯರಿಂಗ್ ಓದ್ತೇನೆ, ಮತ್ತು ನೀವು ಯಾಕೆ ಇಷ್ಟು ಗಲಾಟೆ ಮಾಡ್ಕೊಂಡ್ವಿ? ಸರಿ, ಇವಾಗ ಯಾರನ್ನ ಕುರಿತು ಯೋಚನೆ ಮಾಡ್ತೇನೆ? ತನ್ನನ್ನು ಕುರಿತು ತಾನು ಯೋಚನೆ ಮಾಡ್ತೇನೆ. ಅಂದರೆ ತನ್ನನ್ನು ವಿಷಯ ಮಾಡಿಕೊಂಡು ನೋಡಿ ಯೋಚನೆ ಮಾಡೋದು ಇನ್ನೊಂದೇ ನಮ್ಮಲ್ಲಿ. ಅರ್ಥವಾಗುತ್ತೆಯಾ? ಅಯ್ಯೋ, ನಾನು ಯಾಕೆ ಇಷ್ಟು ಕೋಪ ಮಾಡಿಕೊಂಡೆ? ಸುಮ್ಮನೆ ಚೆನ್ನಾಗಿತ್ತು, ಅನವಶ್ಯಕ ಕೋಪ ಮಾಡಿಕೊಂಡೆ ಅಂದಾಗ ನನ್ನನ್ನು ನಾನು ನೋಡಿ ವಿಮರ್ಶೆ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಈ ಅಹಂಕಾರ ಅನ್ನೋಂಥಕ್ಕೆ ಒಂದಿದೆ. ಅಹಂಕಾರ ನೋಡಿ ವಿಮರ್ಶೆ ಮಾಡೋದು ನಮ್ಮಲ್ಲೇ ಇದೆ. ಹೌದಾ? ಆ ಒಂದು ಸ್ವರೂಪ ಅನ್ನತಕ್ಕಂಥದ್ದು ಯಾವ ಕರ್ಮನೂ ಮಾಡಲ್ಲ. ಆದರೆ ಅಜ್ಞಾನಿ ಏನು ಮಾಡ್ತಾನೆ? ನಾನು ಮಾಡ್ತಿದ್ದೀನಿ ನಾನು ಶುರು ಮಾಡ್ತಾನೆ. ನಾನು ಇಷ್ಟೆಲ್ಲ ಕೆಲಸ ಮಾಡ್ತೀನಿ, ಒಬ್ಬರು ಏನು
ಒಬ್ಬರ ಮನಸ್ಸು ಬರೋದೇ ಇಲ್ಲ ಇದು. ನಾನು ಸುಮ್ಮನೆ ದುಡಿಯೋದೇನೆ, ಕತ್ತೆ ದುಡ್ದಾಗಿ, ಕತ್ತೆ ದುಡ್ದು ನಿಜವಾಗಿ ನೆಮ್ಮದಿಯಾಗಿರ್ತೀರ. ಯಾಕೆಂದ್ರೆ ಕತ್ತೆ ದುಡಿದ ಮೇಲೆ ಅಬ್ಬಾ ಇಷ್ಟು ದುಡ್ದೆ ನೀನು ಅಂತ ಅನ್ನಿಸ್ಕೋಬೇಕು ಅನ್ನೋಲ್ಲ ಕತ್ತೆ. ಯಾರು ದುಡಿಗಿತ್ತೋ ಅವರಿಂದ ಏನು ನಿರೀಕ್ಷಣೆ ಮಾಡಲ್ಲ ಅದು. ನಾವು ಕನಿಷ್ಠ ಪಕ್ಷ ಅಬ್ಬಾ ನೀವು ಚೆನ್ನಾಗಿ ಮಾಡಿದ್ರಿ, ಇಷ್ಟು ಮಾತ್ರ ಮಾಡಿದ್ರಿ ಅಂತ ಹೊಗಳ್ಬೇಕು. ಅವಾಗ ನಮಗೆ ತೃಪ್ತಿ ಆಗುತ್ತೆ. ನಾನು ಅನ್ನತಕ್ಕಂಥ ಅನಿಸಿಕೆ ಇಲ್ಲದಿರ ಯಾವ ಒಂದು ಸ್ವರೂಪ ಇದೆಯೋ ಅದು ಏನನ್ನು ಮಾಡಲ್ಲ. ಇದಕ್ಕೊಂದು ಭಗವಾನ್ ಬುದ್ಧನ ಪ್ರಸಂಗ ಒಂದು ಹೇಳಿದ್ದೆ ನಾನು. ಒಂದ್ಸಲ ಊಟ ಮಾಡ್ಲಿಕ್ಕೆ ಹೋಗ್ತಾನೆ ಯಾವುದೋ ಮನೆಗೆ, ಇಂಥದ್ದು ಮಾಡಿ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಹೋಗ್ತಿರ್ತಾನೆ. ಅಂಥದ್ದೇ ಮಾಡಿರ್ತಾರೆ, ಚೆನ್ನಾಗಿ ತಿಂತಾನೆ. ಹೌದಾ? ವಿಶ್ರಾಂತಿ ತಗೋಬೇಕನ್ಸುತ್ತೆ. ಈ ವಿಶ್ರಾಂತಿ ತಗೋಬೇಕು ಅಂತ ಆಕೆ ಬಂದು ಹೇಳ್ತಾಳೆ, ನೀವು ವಿಶ್ರಾಂತಿ ತಗೊಳ್ಳಿ, ಸಂಜೆಗೆ ಹೋಗಿ ಮಿತ್ರಿ ಅಂತ. ಮತ್ತೆ ಈ ಯಾರು, ನಾನು ಬೌದ್ಧ ಭಿಕ್ಷು, ಇವರು ಹಾಸಿಗೆ ಇವರು ಹೊತ್ತಿಗೆಯಲ್ಲಿ ಹೇಗೆ ಉಪಯೋಗಿಸೋದಂದರೆ ಅಷ್ಟೊತ್ತು ಆಕೆ ಬಂದು ಇಲ್ಲ ನಿಮಗೆ ಸಪ್ರೇಟಾಗಿ ತಂದಿದ್ದೀವಿ, ನೀವು ಉಪಯೋಗಿಸಿ, ಆಮೇಲೆ ನಾವು ಉಪಯೋಗಿಸ್ತೀವಿ, ಮಲಿಕೊಳ್ಳಿ ಅಂತಾಳೆ. ಹೋಗ್ತಾನೆ. ಮಲಗಬೇಕಾದ್ರೆ ಒಂದು ಕೆಟ್ಟ ಆಲೋಚನೆ ಬರುತ್ತೆ. ಆಗ ಓಡ್ ಬಂದ್ಬಿಡ್ತಾನೆ ಭಗವಾನ್ ಬುದ್ಧ ಅಂತ, ಇನ್ನೆಲ್ಲೂ ಕಳಿಸ್ಬೇಡಿ ಅಂತಾನೆ. ನೆಕ್ಸ್ಟ್ ಡೇ ಅವ್ರ ಮನೆಗೆ ಹೋಗುವಂತ ಕಳಿಸ್ಕೊಡ್ತಾನೆ ಭಗವಾನ್ ಬುದ್ಧ. ಇವಾಗ ಹೋಗ್ಬೇಕಾದ್ರೆ ತನ್ನನ್ನು ತಾನು ಗಮನಿಸ್ತಿದ್ದಾನೆ. ಎಲ್ಲಿ ಏನು ಕೆಟ್ಟ ಆಲೋಚನೆ ಬರುತ್ತೋ ಆಕೆ ಎಲ್ಲಿ ಗೊತ್ತಾಗುತ್ತೋ ಅಂತ ತನ್ನನ್ನು ತಾನು ಗಮನಿಸ್ತಿದ್ದಾನೆ. ನಾವು ಅದೇ ರೀತಿ ಏನು ಕೆಲಸ ಮಾಡ್ತಿದ್ರು ನಮ್ಮನ್ನು ನಾವು ಗಮನಿಸ್ಬೇಕು. ಈ ದರಿದ್ರ ಟಿ ವಿ ಬಂದಮೇಲೆ ಟಿ ವಿ ನೋಡ್ಕೊಂಡು ತಿಂತಾರೆ. ಏನು ಮೂರ್ಖ ಜನ ಇವರು, ಏನು ಕತೆ. ಊಟ ಮಾಡ್ಬೇಕಾದ್ರೆ ಮೌನವಾಗಿ ಅದನ್ನೇ ನೋಡ್ತಾ ತಿನ್ನಬೇಕು. ಹಾಗೇನಾಗುತ್ತೆ, ಊಟ ಮಾಡೋನು ನೋಡ್ತಿದ್ದೀನಿ ನಾನು ಊಟ ಮಾಡಲಿಲ್ಲ, ಊಟ ಮಾಡೋನು ನೋಡ್ತಿದ್ದೀನಿ ಅನಿಸುತ್ತೆ. ಆ ಊಟ ಮಾಡೋನು ಯಾವ್ದು ನೋಡುತ್ತೋ ಅದಕ್ಕೆ ಹಸು ಇಲ್ಲ, ಬಾಯಾರಿಕೆಲ್ಲ ಊಟನೂ ಮಾಡಲ್ಲ ಅದು. ಅದು ಅಜ್ಞಾನಿ ಆಗಿರ್ತಕ್ಕಂಥವನು ಅದನ್ನು ನೋಡಲಿಕ್ಕೆ ಹೋಗಲ್ಲ ಪರಮಾತ್ಮ ಸ್ವರೂಪನ. ನಾನೇ ಮಾಡಿದೆ, ನಾನೇ ತಿಂದೆ, ಏನೋ ಒದ್ದಾಡ್ತಿರ್ತಾನೆ. ಹೌದಾ? ಆದ ಕಾರಣ 13ರಿಂದ 17 ಶ್ಲೋಕ ಏನು ಹೇಳ್ತಾರೆ, ಅಹಂಕಾರ ಮೀರಿದ ಜ್ಞಾನಿಯು ಇದನ್ನು ಅರಿತಿರುವನಾದ್ದರಿಂದ ಅವನು ವ್ಯವಹಾರ ದೃಷ್ಟಿಯಿಂದ ಯಾವ ಕರ್ಮವನ್ನು ಮಾಡಿದರೂ ಅವನಿಗೆ ಲೇಪವಾಗೋದಿಲ್ಲ. ವಿವೇಕ ಮಾಡ್ಕೊಳ್ಳಿ. ಶರೀರ, ಇಂದ್ರಿಯ, ಬುದ್ಧಿ, ಮನಸ್ಸು, ಅಹಂಕಾರ ಇದು ದೃಶ್ಯ. ಇದನ್ನೆಲ್ಲ ನೋಡ್ತಿರ್ತಕ್ಕಂಥ ನಾನು ಇದನ್ನು ನಡೆಯತಕ್ಕಂಥ ಕರ್ಮವನ್ನು ನೋಡ್ತಿದ್ದೀನಿ ಹೊರತು ನಾನೇನು ಮಾಡ್ತಿಲ್ಲ ಅಂತ. ಆದ್ದರಿಂದ ಅವನಿಗೆ ಕರ್ಮ ಬಂಧನವಿರುವುದಿಲ್ಲ. ಅಂದರೆ ನಾವು ಕೂಡ ಕರ್ಮ ಮಾಡಬೇಕಾದ್ರೆ ಮಾಡೋಣ, ತಪ್ಪಿಸ್ಕೋಬಾರ್ದು. ಪ್ರಾರಂಭದಲ್ಲಿ ಪರಮಾತ್ಮ ಆಡಿಸ್ತಾ ಇದ್ರೆ ನಾವು ಆಡ್ತಾ ಇದ್ದೀವಿ. ಮತ್ತು ನೆಕ್ಸ್ಟ್ ಸ್ಟೇಜ್ಗೆ ಇವೆಲ್ಲ ಶರೀರಾದಿಗಳೇ ನಡೆಯುತ್ತೆ ಹೊರತು ನನ್ನಲ್ಲಿ ನಡೆಯುತ್ತಿಲ್ಲ ಅನ್ನತಕ್ಕ ಅರ್ಥ ಮಾಡ್ಕೋಬೇಕು. ಮತ್ತು ಕರ್ಮಕ್ಕೆ ಅಂದರೆ 18ನೇ ಶ್ಲೋಕದಿಂದ 39ನೇ ಶ್ಲೋಕದ ತನಕ ಇಲ್ಲಿ ಅಧ್ಯಾಯ ಸಾರ ಹೇಳ್ತಾರೆ. ಕರ್ಮಕ್ಕೆ ಜ್ಞಾತೃ ಜ್ಞೇಯ ಜ್ಞಾನ, ಕರ್ತೃ ಕರ್ಮ ಕರ್ಣ ಎಂಬ ತ್ರಿಪುಟಿ ಅರಿವು ಅವಶ್ಯವು. ಅಂದರೆ ಒಂದು ಕರ್ಮ ಮಾಡಬೇಕಾದ್ರೆ ಮೊದಲು ಜಗತ್ತನ್ನು ನೋಡ್ತೀವಿ. ಜ್ಞಾತೃ ತಿಳ್ಕೊಳ್ಳತಕ್ಕಂಥವನು, ತಿಳ್ಕೊಂಡು 2 ಭಾಗ ಮಾಡ್ತೀವಿ. ಇದು ನನಗೆ ಅನುಕೂಲ, ಇದು ಅನಾನುಕೂಲ ಅಂತ. ಅನುಕೂಲವಾದನ್ನು ಪಡೀಲಿಕ್ಕೆ ಪ್ರವೃತ್ತಿ ಕರ್ಮ ಮಾಡ್ತೀವಿ, ಅನಾನುಕೂಲದಿಂದ ದೂರ ಹೋಗಲಿಕ್ಕೆ ನಿವೃತ್ತಿ ಕರ್ಮ. 2 ಕೆಲಸನೇ ಮಾಡೋದು. ಬೆಳಿಗ್ಗೆ ಎದ್ದಾಲೆ ಎಷ್ಟು ಕೆಲಸ ಇದೆಯೋ ನನಗೆ ಅದು 2 ನಿವೃತ್ತಿ ಪ್ರವೃತ್ತಿ. ಅನುಕೂಲವಾದನ್ನು ಪಡೀಲಿಕ್ಕೆ ಮಾಡೋ ಪ್ರಯತ್ನ ಪ್ರವೃತ್ತಿ, ಅನಾನುಕೂಲದಿಂದ ದೂರ ಹೋಗೋದು ನಿವೃತ್ತಿ. ಹೌದಾ? ಅದು ಜ್ಞಾತೃ. ಜಗತ್ತನ್ನು ನೋಡಿದಾಗ ನಾನು ಜ್ಞಾತೃ ಆಗ್ತೀನಿ. ಮತ್ತು ನನ್ನ ಬುದ್ಧಿ ಯಾವುದು ವಿಷಯವಾಗಿದೆಯೋ ಅದು ಜ್ಞೇಯ. ಜ್ಞಾತೃ ಜ್ಞೇಯ ಮತ್ತು ಜ್ಞಾನ. ಈಗ ನೋಡಿ, ಇದು ಏನಿದು ಹೂವು? ಎಂಥ ಹೂವು? ಶಾಮಂತಿಗೆ ಹೂವು. ಇದು ಶಾಮಂತಿಗೆನಾ? ಸರಿ, ನನಗೂ ಗೊತ್ತಿಲ್ಲ. ಸರಿ, ಹೌದಾ? ಈಗ ಇದನ್ನು ತಿಳ್ಕೊಳತಕ್ಕಂಥ ನೀವು ಜ್ಞಾತೃ.
ಕಣ್ಣನ್ನು ನೋಡಿ ಕಣ್ಣನ್ನು ಉಪಯೋಗಿಸ್ಕೊಂಡು ತಿಳ್ಕೊಳ್ತಾ ಇದ್ದೀರ, ನೀವು ಜ್ಞಾತೃ. ಹೌದಾ? ಇದು ಶಾಮಂತಿಗೆ ಹೂವು ಅನ್ನತಕ್ಕಂಥದ್ದು ಬುದ್ಧಿ ಜ್ಞಾನ. ಹೌದಾ? ಮತ್ತು ಈ ಹೂವು ಜ್ಞೇಯ ನಿಮಗೆ ವಿಷಯವಾಗಿದೆ. ಸೊ ಒಂದು ಕರ್ಮ ಅನ್ನತಕ್ಕ ಮಾಡಲಿಕ್ಕೆ ಮುಂಚೆ ನಾವು ಜ್ಞಾತೃ, ಜ್ಞಾನ, ಜ್ಞೇಯ ಈ ಮೂರು ಇರಬೇಕು ಕರ್ಮ ಮಾಡಲಿಕ್ಕೆ ಮುಂಚೆ ತಿಳ್ಕೊಳ್ಳೋವಾಗ. ಮತ್ತು ಕರ್ತೃ, ಕರ್ಮ, ಕರಣ. ಕರ್ತೃ ಅಂದರೆ ಮಾಡತಕ್ಕಂಥವ್ರು, ಮತ್ತು ಯಾವ ಕರ್ಮ ಮಾಡ್ತಿದ್ದೀವೋ, ಯಾವ ಕೆಲಸ ಮಾಡ್ತಿದ್ದೀವೋ ಆ ಕರ್ಮ ಮತ್ತು ಕರಣ ಇಂದ್ರಿಯಾದಿಗಳು. ಹೌದಾ? ಎಂಬ ತ್ರಿಪುಟಿ ಅರಿವು ಅವಶ್ಯವು. ಇದು ಇರಬೇಕು. ಜ್ಞಾನವಾಗಲಿ, ಕರ್ತೃವಾಗಲಿ, ಕರ್ಮವಾಗಲಿ ತ್ರಿಗುಣಾತ್ಮಕವಾಗಿರೋದ್ರಿಂದ ವಿವೇಕಿಯಾದನು ಸಾತ್ವಿಕ ಜ್ಞಾನವನ್ನು ಪಡೆದು ಸಾತ್ವಿಕ ಕರ್ತೃವಾಗಿ ಸಾತ್ವಿಕವನ್ನೇ ಮಾಡಬೇಕು. ಅಂದರೆ ನಮ್ಮಲ್ಲೇ 3 ಗುಣಗಳಿದೆ: ಸತ್ವ, ರಜಸ್, ತಮಸ್ ಅಂತ. ಏನು ಸ್ವಾಮೀಜಿ ಹೇಳ್ತಿದ್ರ ನೀವು? ಎಲ್ಲಿ ತೋರಿಸಿ ಅದನ್ನು ನೋಡೋಣ. ಸ್ವಲ್ಪ ತೋರಿಸಿ ಅದನ್ನು. ನೀವು ತೋರಿಸಿದ್ರೆ ಒಪ್ಕೊಳ್ತೀವಿ. ಯಾಕೆಂದರೆ ಸೀಯಿಂಗ್ ಈಸ್ ಬಿಲೀವಿಂಗ್. ನೋಡಿದ್ರೆ ಒಪ್ಕೊಳ್ತೀವಿ ಅಂತ ಈಗಿನ ಕಾಲಕ್ಕೆ ಕೆಲವರು ಮಹಾನುಭಾವರು ಹೇಳ್ತಿರ್ತಾರೆ. ಎಂದರೋ ಮಹಾನುಭಾವರು ದೂರ ಮುಂಚೆ ವಂದನಗಳು, ಅವ್ರ ಹತ್ರದ ಸಮಸ್ಯೆ ಪ್ರಗತಿ ಪರದಂತ ಇವರೆಲ್ಲ. ತೋರಿಸಿ ಸತ್ವ, ರಜ, ತಮಸ್ ಅನ್ನೋದನ್ನು ತೋರಿಸ್ಲಿಕ್ಕಾಗಲ್ಲ. ಮತ್ತು ತೋರಿಸ್ಲಿಕ್ಕಾಗಲ್ಲ ಅಂದಮೇಲೆ ಇದೇಂತ ಹೇಗೆ ಹೇಳ್ತೀರ? ಇವಾಗ ನಮ್ಮ ಜೀವನದಲ್ಲಿ ಕಣ್ಣಿಗೆ ಕಂಡಿದ್ದನ್ನು ಮಾತ್ರ ಒಪ್ಕೊಳ್ತೀವಿ, ಕಣ್ಣಿಗೆ ಕಾಣದೆ ಅದು ಒಪ್ಕೊಳ್ಳಲ್ವ? ಹಾಂ, ಈಗ ಕರೆಂಟ್ ಇದೆಯೋ ಇಲ್ಲ? ಇದೆ. ನಿಮ್ಮ ಕಣ್ಣಿಗೆ ಕಾಣುತ್ತೋ? ಏನು ಹೇಳಿ, ಕಾಣುತ್ತೇನೋ? ಮತ್ತು ಕಾಣದೆ ಇದ್ಮೇಲೆ ಹೇಗಿದೆ ಅಂತೀರ? ಟ್ಯೂಬ್ ಬೆಳಕು ಕೊಡ್ತಾ ಇದೆ, ಮೈಕ್ ಕೆಲಸ ಮಾಡ್ತಿದೆ, ಅದಕ್ಕೋಸ್ಕರ ಕರೆಂಟ್ ಇದೆ ಅಂತೀವಿ. ಹೌದಾ? ಅದೇ ಮಾಡತಕ್ಕಂಥ ಕೆಲಸವನ್ನು ನೋಡಿ ಆ ವಸ್ತುನ ಒಪ್ಕೊಳ್ತಾ ಇದ್ದೀವಿ. ಜನರೇಟಿಂಗ್ ಸ್ಟೇಷನ್ ಇರ್ತಕ್ಕಂಥ ಇಂಜಿನಿಯರಿಗೂ ಗೊತ್ತಿಲ್ಲ, ಕರೆಂಟ್ ನೋಡಿಲ್ಲ ಅವನು, ಯಾರು ನೋಡಿಲ್ಲ ಇಷ್ಟು ತನಕ. ಆದರೂ ಇದೆಯೋ ಇಲ್ಲ? ಹಾಂ, ಅದೇ ರೀತಿ ನಮ್ಮ ವ್ಯವಹಾರ ನೋಡಿದ್ರೆ 3 ಗುಣ ನಮ್ಮಲ್ಲಿ ಏನಂತ ಗೊತ್ತಾಗುತ್ತೆ. ನಾನು ಹೇಳಿದ್ನಲ್ಲ, ಮನೆಯಿಂದ ಹೊರಡ್ತೀರಿ ಪ್ರವಚನಕ್ಕೆ, ಹೋಗೋಣ, ಯಾವಾಗಲೂ ಒಂದ್ಸಲ ವರ್ಷಕ್ಕೊಂದ್ಸಲ ನಡೆಯುತ್ತೆ. ಆದರೆ ಭಾಳಷ್ಟು ದಿವಸ ಆಗೋಯ್ತು, ಇನ್ನು 2 ದಿವಸ ಇದೆ. ಇವತ್ತು ಕಳೆದು ನಾಳೆ 1 ದಿವಸ ಇದೆ, ಇವತ್ತಾದ್ರೂ ಹೋಗೋಣ ಅಂತ ಹೊರಡ್ತೀರ. ಸತ್ವಗುಣ. ಹೌದಾ? ಇಲ್ಲಿ ಬಂದು ಕೂತ್ರೆ ನಿದ್ದೆ, ತಮೋಗುಣ. ಹೌದಾ? ಇನ್ನೇನು ಮುಗೀತು ಪ್ರವಚನ, ಟೈಮ್ ಆಯಿತು, ಶಾಂತಿ ಮಂತ್ರ ಹೇಳೋದೇ ತಡ, ದಡ ಹೇಳ್ತೀವಿ, ತೆಗಿತೀವಿ. ರಜೋಗುಣ. ನಮ್ಮ ವ್ಯವಹಾರವನ್ನೇ ನೋಡಿಕೊಂಡ್ರೆ 3 ರೀತಿ ಮಾಡ್ತಿರ್ತೀವಿ. ಅದ ಕಾರಣ ಸತ್ವ, ರಜ, ತಮಸ್ ಅನ್ನತಕ್ಕಂಥ. ಆದರೆ ತಮೋಗುಣ ಅನ್ನತಕ್ಕಂಥ ಪ್ರಯೋಜನ ಇಲ್ಲ. ಒಂದು ರೀತಿ ತಮೋಗುಣದವರು ಯಾರಿಗೂ ಹೆಚ್ಚು ತೊಂದರೆ ಮಾಡೋಲ್ಲ. ರಜೋಗುಣಕ್ಕಿಂತ ಸತ್ವಗುಣದಲ್ಲಿ ಇರಬೇಕು, ಇಲ್ಲ ಅಂದರೆ ತಮೋಗುಣದಲ್ಲಿರೋದೇ ಒಳ್ಳೆಯದು ನನ್ನ ಅಭಿಪ್ರಾಯದಲ್ಲಿ. ಯಾಕೆಂದರೆ ತಮೋಗುಣಿ ಅಂದ್ರೇನು? ಎದ್ರೆ ಹಸಿವು ಅಂತಾನೆ, ಊಟಕ್ಕೆ ಊಟನ ಹಾಕಿದ್ರೆ ನಿದ್ದೆ ಅಂತಾನೆ. 2 ನಿದ್ದೆಗಳ ಮಧ್ಯೆ ಒಂದು ಊಟ, 2 ಊಟಗಳ ಮಧ್ಯೆ ಒಂದು ನಿದ್ದೆ. ಇಷ್ಟು ಬಿಟ್ಟು ಅವ್ನು ನೀನು ಮಾಡಲ್ಲ, ಮತ್ತು ಯಾರಿಗೂ ತೊಂದರೆ ಮಾಡಲ್ಲ. ಈ ರಜೋಗುಣಿಗಳಿದಾರಲ್ಲ, ಇವರೇ ಭಾಳಷ್ಟು ತೊಂದರೆ. ಹಿಟ್ಲರು, ಅಲೆಕ್ಸಾಂಡ್ರು, ಏನು, ಹೌದಾ? ಅದೇ ಸಾತ್ವಿಕ ಗುಣ ಇರತಕ್ಕಂಥವ್ರು, ಅವರು ನೆಮ್ಮದಿಯಾಗಿರ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಬೇರೆಯವ್ರಿಗೂ ನೆಮ್ಮದಿಯಾಗಿರ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದ ಕಾರಣ ನಾವು ತಮೋಗುಣ ಅನ್ನೋದು ಬಿಡಬೇಕು. ತಮೋಗುಣ ಅಂದರೆ ಅನವಶ್ಯಕವಾಗಿ ಸೋಮಾರಿಯಾಗಿ, ಮತ್ತು ಯಾವ ನಿದ್ದೆ ಮಾಡಬೇಕು, ಯಾವ ನಿದ್ದೆ ಮಾಡಬಾರ್ದು, ಏನು ಕೆಲಸ ಮಾಡಬೇಕು, ಏನು ಕೆಲಸ ಮಾಡಬಾರ್ದು ಅನ್ನೋ ವಿವೇಕ ಇದ್ದೀರ ಮಾಡತಕ್ಕಂಥದ್ದು ಬದಲಾಯಿಸ್ಕೋಬೇಕು. ಇದೇನು ಅಷ್ಟು ಕಷ್ಟ ಅಲ್ಲ. ವಿವೇಕಾನಂದ ಯಾರೋ ಒಬ್ಬ ಬಂದು ಕೇಳ್ತಾನೆ ವಿವೇಕಾನಂದನ, ದೇವ್ರನ್ನ ತೋರಿಸಿ ಅಂತ. ಮೊದಲು ನೀನು ಕಳ್ತನ ಕಲ್ತ್ಕೊಳ್ತಾರೆ, ಕಳ್ತನ ಮಾಡೋದು ಕಲಿ ಅಂತಾರೆ. ದೇವ್ರನ್ನ ತೋರಿಸಿದ್ರೆ ಕಳ್ತನ ಮಾಡೋದು ಕಲಿ ಅಂತಿರಲ್ಲ. ಅಲ್ಲ, ಯಾವಾಗಲೂ ಸೋಮಾರಿ ಮಲಗಿರ್ತೀಯ, ದೇವ್ರು ಬಂದು ಮುಂದೆ ನಿಂತ್ರೂ ನೀನು
ನಿದ್ದೆ ಮಾಡ್ತಿರ್ತೀಯ, ಇನ್ನು ದೇವ್ರು ಎಲ್ಲಿ ಕಾಣ್ತಾನೆ ನಿಮಗೆ? ಅದಕ್ಕೆ ಕಳ್ತನ ಮಾಡೋದು ಕಲಿತ್ರೆ, ಕಳ್ತನ ಮಾಡೋಕ್ಕಾದ್ರೆ ಭಾಳ ಹುಷಾರಾಗಿರ್ಬೇಕು. ಹೌದಲ್ಲ? ನನ್ನಂತವ್ರು ಕಳ್ತನ ಮಾಡೋಕ್ಕಾಗಲ್ಲ. ಕಬೀರಂತವ್ರು ಕಳ್ತನ ಮಾಡೋಕ್ಕಾಗುತ್ತಾ? ಕಬೀರ್ ಅಂತಲ್ಲ ಕಳ್ತನಕ್ಕೆ ಹೋಗ್ತಾರಂತೆ. ಕಬೀರ್ ಮಗ ಇಬ್ಬರು ಹೋಗ್ತಾರೆ. ಹೋಗಿ ಅದೇನೋ ತಗೊಂಡ್ಬರ್ತಾರೆ. ಆಮೇಲೆ ಕಬೀರ್ ಹೇಳ್ತಾರೆ, ಒಂದು ಸ್ವಲ್ಪ ತಾಳು, ಪಾಪ ಅವ್ರು ಮಲಗಿದ್ದಾರೆ ಮನೆಯವರು, ಅವ್ರಿಗೆ ಹೇಳ್ಬಿಡೋಣ, ಈ ಥರ ತೊಗೊಂಡೋಗ್ತಾನೆ ಅಂತ ಹೇಳೋಣ. ಅಪ್ಪ ಈ ಥರ ಕಳ್ತನ ಮಾಡ್ತಾರೆ ಯಾರಾದ್ರು? ಅಂದರೆ ಇಲ್ಲ ಪಾಪ ಅವರು ಎದ್ಮೇಲೆ ನೋವು ತಿಂತಾರೆ, ಬೇಡ ಹೇಳ್ಬೇಡ ಅಂತಾರೆ. ಆ ಥರ ಕಳ್ತನ ಮಾಡೋಕ್ಕಾಗುತ್ತ? ಕಳ್ತನ ಮಾಡೋಕ್ಕೆ ಭಾಳ ಹುಷಾರಾಗಿರ್ಬೇಕಂದ್ರೆ ರಜೋಗುಣ ಇರಬೇಕು. ಆದ ಕಾರಣ ನೀನು ರಜೋಗುಣಿ ಆಗು. ಆಮೇಲೆ ಅಲ್ಲಿಂದ ಸತ್ವಗುಣಕ್ಕೆ ಹೋದರೆ ಅವಾಗ ದೇವರು ಕಾಣ್ತಾನೆ ನಿಮಗೆ ಅಂತಾರೆ. ಅಂದರೆ ನಾವು ಸತ್ವಗುಣಿಗಳಾಗಬೇಕು ಅಂದರೆ ಏನಂತ? ಪರಮೇಶ್ವರನೇ ಇರುವನೆಂಬುದು ಕರ್ಮವಾಗಲಿ ತ್ರಿಗುಣಾತ್ಮಕವಾಗಿರುವುದರಿಂದ ವಿವೇಕಿಯಾದವನು ಸಾತ್ವಿಕ ಜ್ಞಾನವನ್ನು ಪಡೆದು ಸಾತ್ವಿಕ ಖರ್ಚುವಾಗಿ ಸಾತ್ವಿಕ ಕರ್ಮವನ್ನು ಮಾಡಬೇಕು. ಎಲ್ಲೆಲ್ಲಿಯೂ ಪರಮೇಶ್ವರ ಇರುವನೆಂಬುದು ಸಾತ್ವಿಕ ಜ್ಞಾನವು. ಎಲ್ಲ ಕಡೆಯೂ ಒಬ್ಬನೇ ದೇವರು. ಸ್ವಾಮೀಜಿ ಬೇಕಾದಷ್ಟು ಇವೆಯಲ್ಲ, ರಾಮ, ಕೃಷ್ಣ, ಹನುಮನ್ ಜಯಂತಿ ಅಂತಾರೆ. ಎಷ್ಟೊಂದು ದೇವರುಗಳು, ಎಷ್ಟೇ ರೂಪದಲ್ಲಿ ಕಂಡ್ರು ಎಲ್ಲ ಒಂದೇ. ಇವಾಗ ಇಲ್ಲಿ ನಾವು ಬರ್ತಿರ್ಬೇಕಾದ್ರೆ ಅಷ್ಟೇ ಬೀದಿಗೆಲ್ಲ ಲೈಟ್ಸ್ ಹಾಕಿದ್ದಾರೆ. ಅದು ಯಾವುದೋ ಎಲ್ಲಮ್ಮನ ಯಾವುದೋ ಒಂದು ದೇವತೆಯನ್ನು ಕೂಡಿಸಿದ್ದಾರೆ, ಲೈಟ್ಸ್ ಹಾಕಿದ್ದಾರೆ. ರಾತ್ರಿ ಹೊತ್ತು ನೋಡಿದ್ರೆ ಕಲರ್ ಕಾಣುತ್ತೆ. ಒಂದು ಬಿಳಿ ಬಣ್ಣ ಕಾಣುತ್ತೆ, ಹಸಿರು ಬಣ್ಣ, ಕೆಂಪು ಬಣ್ಣ ಎಲ್ಲ ಕಾಣುತ್ತೆ. ಅದಕ್ಕೆ ಕರೆಂಟ್ ಯಾವ ಬಣ್ಣದಲ್ಲಿದೆ? ಅದೇ ರೀತಿ ನಮಗೆ ಬೇರೆ ಬೇರೆ ರೂಪದಲ್ಲಿ ಕಂಡ್ರೂ ಎಲ್ಲರೂ ಇರತಕ್ಕಂಥದ್ದು ಒಂದೇ. ಆ ಒಂದು ಜ್ಞಾನ ಬಂದರೆ, ಆ ಒಂದು ಭಾವನೆ ಮತ್ತು ಆ ವಸ್ತುಸ್ಥಿತಿ ಅರ್ಥ ಆದರೆ ಅದು ಸಾತ್ವಿಕ ಜ್ಞಾನ ಅನ್ನಿಸ್ಕೊಳ್ಳುತ್ತೆ. ಸಂಘವಿಲ್ಲದೆ, ಅಹಂಕಾರವಿಲ್ಲದೆ, ಧೃತಿ ಉತ್ಸಾಹಗಳಿಂದ ಕೂಡಿರುವನು ಸಾತ್ವಿಕ ಕರ್ತೃವು. ಸಂಘ ಅಂದರೆ ಕರ್ತೃತ್ವ ಸಂಘ ಇಲ್ಲ, ಕಾರಕ ಸಂಘ ಇಲ್ಲ, ಅಹಂಕಾರ ಅನ್ನತಕ್ಕಂಥ ಇಲ್ಲ. ಧೃತಿ ಶರೀರ ಅನ್ನತಕ್ಕಂಥದ್ದು ಬಿದ್ದು ಹೋಗುತ್ತೆ, ಬಹಳಷ್ಟು ಆಯಾಸವಾಗಿ ಅನ್ನತಕ್ಕಂಥ ಪರಿಸ್ಥಿತಿನಲ್ಲೂ ಆ ಮನಸ್ಸೊಳಗಡೆ ಧೃತಿ ಅನ್ನೋದಿದ್ದರೆ ಹಿಡಿದು ನಿಲ್ಲಿಸಿರುತ್ತೆ ಶರೀರನ. ಅಂಥ ಧೃತಿ ಉತ್ಸಾಹ ಅನ್ನತಕ್ಕಂಥದ್ದು ಸಾತ್ವಿಕ ಕರ್ತೃ. ಸಂಘವಿಲ್ಲದೆ, ಫಲಾಸಕ್ತಿಯಿಲ್ಲದೆ, ರಾಗದ್ವೇಷಗಳಿಲ್ಲದೆ ಮಾಡುವುದು ಸಾತ್ವಿಕ ಕರ್ಮವು. ಸಂಘವಿಲ್ಲದಿರ, ಫಲಾಸಕ್ತಿ ಇಲ್ಲದಿರ, ರಾಗದ್ವೇಷ ಇಲ್ಲದಿರ ಮಾಡತಕ್ಕಂಥ ಕರ್ಮ ಸಾತ್ವಿಕ ಕರ್ಮ. ಇದರಂತೆ ಬುದ್ಧಿ, ಧೃತಿ ಇವುಗಳು ಸಾತ್ವಿಕವಾಗಿರಬೇಕು. ತಾನು ಬಯಸುವ ಸುಖವು ಸಾತ್ವಿಕವಾಗಿರಬೇಕು. ಪ್ರವೃತ್ತಿ ನಿವೃತ್ತಿಗಳು, ಕಾರ್ಯಕಾರ್ಯಗಳು, ಭಯಗಳು ಇವನ್ನು ವಿಂಗಡಿಸಿ ಅರಿಯಬಲ್ಲ ಬುದ್ಧಿಯು ಸಾತ್ವಿಕವು. ನೋಡಿ, ಪ್ರವೃತ್ತಿ ನಿವೃತ್ತಿಗಳು, ಯಾವುದನ್ನು ನಾವು ಪಡಿಬೇಕು, ಯಾವುದರಿಂದ ದೂರ ಹೋಗಬೇಕು. ಈಗ ನಾನು ಹೇಳಿದ್ನಲ್ಲ, ಟಿ ವಿ ನೋಡಿಕೊಂಡು ತಿನ್ನೋಕ್ಕೆ ಶುರು ಮಾಡ್ತಾರೆ. ಈಗಿನ ಕಾಲದಲ್ಲಿ ಎಲ್ಲರೂ ಆಗಿ ಅಂತ ಇಟ್ಕೊಳ್ಳಿ. ಯಾಕೆ ಆ ಟಿ ವಿ ಏನಾಗಿದೆ ಅಂದರೆ, ಟಿ ವಿಯೇ ನಮ್ಮ ತಾಯಿ ತಂದೆ, ಟಿ ವಿಯೇ ನಮ್ಮ ಬಂಧು ಬಳಗ, ಟಿ ವಿಯನ್ನು ನೋಡದಿದ್ದರೆ ಮೆಚ್ಚನ ಟಿ ವಿಷನು, ಸತ್ಯವೇ ನಮ್ಮ ತಾಯಿ. ಆ ರೀತಿ ಇದ್ದವರು ಇವಾಗ ಏನಾಗಿದ್ದೀವಿ? ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಜಗದೀಶನು. ಅದು ಹೋಗಿ ಟಿ ವಿ ನಮ್ಮ ತಾಯಿ ತಂದೆ. ನಿಜ, ಯಾವ್ದು ನೋಡಬೇಕು, ಯಾವ್ದು ನೋಡಬಾರ್ದು, ಯಾವ್ದು ಮಾಡಬೇಕು, ಯಾವ್ದು ಮಾಡಬಾರ್ದು, ಪ್ರತಿಯೊಂದನ್ನು ವಿವೇಕ ಅನ್ನತಕ್ಕಂಥ ಇರಬೇಕು. ಈ ವಿವೇಕ ಹೇಗಪ್ಪ ಬರುತ್ತೆ ಅಂದರೆ, ಇವಾಗ ಈಜು ಕಲಿಬೇಕು. ಈಜು ಕಲಿಬೇಕಾದ್ರೆ ಏನು ಮಾಡ್ಬೇಕು ಹೇಳಿ? ಹಾಸಿಗೆ ಮೇಲೆ ಈಜು ಕಲಿಸ್ಬಿಟ್ಟು ಆಮೇಲೆ ನೀರಲ್ಲಿ ಬೀಳ್ತೀನಿ ಒಂದು ಸಂಜೆನ ಇಲ್ಲ, ನೀರಲ್ಲಿ ಬೀಳಬೇಕು. ಬೀಳಿದ್ದು ನೋಡಿ, ಈಜು ಬರೋರು ಕೈಕಾಲು ಹೊಡಿತಾರೆ, ಈಜು ಬರ್ದಿರೋರು ಕೈಕಾಲು ಹೊಡಿತಾರೆ. ಹೌದಲ್ಲ? ಅವ್ರು ಮುಳುಗೋಗ್ತಾರೆ, ಇಲ್ಲಿ ತೇಲ್ತಿರ್ತಾರೆ. ಅದೇ ರೀತಿ ಇಲ್ಲಿ ನಾವು ವಿವೇಕ ಮಾಡಿ ಯಾವ್ದು ಮಾಡಬೇಕು, ಯಾವ್ದು ಮಾಡಬಾರ್ದು, ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಇದೆಲ್ಲ ವಿವೇಕ ಮಾಡಬೇಕು. ಅಂದರೆ ನೀವು ವಿವೇಕ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರೆ ತಾನೇ ಬೆಳೆಯುತ್ತೆ. ಇದೊಂದು ದೃಷ್ಟಾಂತ ಹೇಳಿರ್ತೀನಿ. ಟೈಮ್ ಆಗಿದೆ.
ಶಬರಿ ರಾಮಾಯಣದಲ್ಲಿ ಬರ್ತಾರಲ್ಲ, ಆಕೆ 9ನೇ ವಯಸ್ಸಿಗೆ ಮದುವೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರಂತೆ. ಹರಿಜನ್ ಹುಡುಗಿ ಆಕೆ 9ನೇ ವಯಸ್ಸು ಮದುವೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರೆ ಅದು ಸಾಮಾನ್ಯ ಈಗಲೂ ನಡೆಯುತ್ತೆ ಅಂತ ಇಟ್ಕೊಳ್ಳಿ. ಯಾವುದೋ ಒಂದು ಪ್ರಾಣಿ ಬಲಿ ಕೊಟ್ಟು ಬಂದವ್ರಿಗೆಲ್ಲ ಊಟಕ್ಕೆ ಹಾಕ್ತಾರೆ. ಆ ಹುಡುಗಿ ಯೋಚನೆ ಮಾಡ್ತಾಳೆ, ಇಚ್ಚಿ ಆ ಪ್ರಾಣಿನ ಬಲಿ ಕೊಟ್ಟು ಅದು ಅಷ್ಟು ಹಿಂಸೆ ಮಾಡಿ ನಾನು ಮದುವೆ ಮಾಡ್ಕೊಂಡು ಏನು ಸುಖ ಪಡೋದು, ಬೇಡ ಇದು. ಆದರೆ ಅಪ್ಪ ಅಮ್ಮ ಒಪ್ಪಲ್ಲ, ಮದುವೆನೇ ಬೇಡ ಅಂತ ಹೊರಟೋಗ್ತಾರೆ. ಮತ್ತೆ ಶಾಶ್ವತ ಉಳಿದ್ಬಿಟ್ರು, ಶ್ರೀರಾಮನ ದರ್ಶನ ಮಾಡಿಕೊಂಡು. 9ನೇ ವಯಸ್ಸಿಗೆ ಹೋದರೆ 90ನೇ ವಯಸ್ಸಲ್ಲಿ ದರ್ಶನ ಆಗುತ್ತಂತೆ. ಅಂದರೆ ಇದು ತಿನ್ನೋದು ಸರಿಯೋ ತಪ್ಪು ಅನ್ನತಕ್ಕ ವಿವೇಕ ಬರ್ಬೇಕು ನಮಗೆ. ಪ್ರತಿಯೊಂದರಲ್ಲೂ ಅಕಾರ್ಯ ಅನ್ನತಕ್ಕ ಇದ್ರೆ ಅದು ಸಾತ್ವಿಕ ಗುಣ. ಅದಿಲ್ಲ ಅಂದರೆ ರಜೋಗುಣ ಅಥವಾ ತಮೋಗುಣ, ಜೀವನ ಎಲ್ಲ ದುಃಖಮಯ ಆಗುತ್ತೆ. ಇಲ್ಲಿ ನಿಲ್ಲಿಸಿರೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ